ಪ್ರೀತಿಯ ಕರ್ತನಾದ ಯೇಸು ಕ್ರಿಸ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವಜನರೇ, ಇವತ್ತು ಭಾನುವಾರದ ಆರಾಧನೆ ಆತ್ಮಪ್ರಿಯ ಮಿನಿಸ್ಟ್ರಿ ಪೀಣ್ಯ ಎಂಬ ಜಾಗದಿಂದ ಆ ಸ್ಥಳದಿಂದ ಆರಾಧನೆ ಮಾಡುವುದಕ್ಕಾಗಿ ದೇವರು ಕೃಪೆ ಮಾಡಿದ್ದಕ್ಕಾಗಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಅದು ಮಾತ್ರವಲ್ಲದೆ ಇದನ್ನು ನೇರ ಪ್ರಸಾರ ಮಾಡ್ತಾ ಇರುವ ಶಾರೋನ್ ಕ್ರಿಶ್ಚಿಯನ್ ಮೀಡಿಯಾವನ್ನು ಅನೇಕರು ವೀಕ್ಷಿಸ್ತಾ ಇದ್ದೀರಾ. ಇದು ಆತ್ಮಪ್ರಿಯ ಮಿನಿಸ್ಟ್ರಿ ಪೀಣ್ಯ ಎಂಬ ಆರಾಧನೆ ಆಲಯದಿಂದ ನೇರ ಪ್ರಸಾರವನ್ನು ನಿಮಗೆ ಮಾಡುತ್ತಾ ಇದ್ದೇವೆ. ಪ್ರಿಯ ದೇವ ಜನರೇ, ಇವತ್ತು ಕೂಡ ನಾವು ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಜನರೇ, ವಾಕ್ಯವಾದದ್ದು ಹಿಬ್ಬಾಯಿ ಕತ್ತಿಗಿಂತ ಹರಿತವಾದದ್ದು. ವಾಕ್ಯವು ಹಿಬ್ಬಾಯಿ ಕತ್ತಿ ಅಂತ ಹೇಳಿದ್ರೆ ಎರಡು ಕಡೆ ಚೂರು ಇರುವಂಥ ಹಿಬ್ಬಾಯಿ ಕತ್ತಿ. ಅದನ್ನು ಆ ಕಡೆನೂ ಕತ್ತರಿಸಬಹುದು, ಈ ಕಡೆನೂ ಕತ್ತರಿಸಬಹುದು. ಅದಕ್ಕಾಗಿಯೇ ಅದು ಹಿಬ್ಬಾಯಿ ಕತ್ತಿ. ಅವಾಗ ಈ ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವಜನರೇ, ಈಗ ಕೂಡ ವಾಕ್ಯಕ್ಕಾಗಿ ನಾವು ಪ್ರಾರ್ಥಿಸಿಕೊಳ್ಳೋಣ. ದೇವಜನರು, ಈ ವಾಕ್ಯವನ್ನು ಕೇಳುವವರು, ಈ ವಿಡಿಯೋವನ್ನು ನೋಡುವವರು ಎಲ್ಲರೂ ವಾಕ್ಯದ ಪ್ರಕಾರ ನಡೆಯುವುದಕ್ಕಾಗಿ ಕಣ್ಗಳನ್ನು ಮುಚ್ಚಿ ನಾವು ವಾಕ್ಯಕ್ಕಾಗಿ ದೇವರ ಸಮ್ಮುಖದಲ್ಲಿ ಕೇಳೋಣ. ಪ್ರೀತಿ ದೇವರೇ, ಅಪ್ಪ, ಈ ದಿವಸದಲ್ಲಿ ಕೂಡ ಕರ್ತನೆ ಈ ವಾಕ್ಯ ನಮಗೆ ಆಶೀರ್ವದಿಸಿ ಕೊಡು ಕರ್ತನೆ. ಪ್ರಕಟಣೆಯಲ್ಲಿ ಕರ್ತನೆ ಓದುವಂಥ ಈ ವಾಕ್ಯಗಳನ್ನು ಕರ್ತನೆ, ಉಪದ್ರವಗಳ ಕುರಿತು ಕರ್ತನೆ 7 ವರ್ಷಗಳ ಕುರಿತು ಅನೇಕ ವಾಕ್ಯಗಳನ್ನು ಧ್ಯಾನಿಸುತ್ತಾ ಬರುತ್ತಾ ಇದ್ದೇವೆ ಸ್ವಾಮಿ. ಆ ವಾಕ್ಯಗಳನ್ನು ಧ್ಯಾನಿಸುವಾಗ ಕರ್ತನಾದ ಯೇಸು ಕ್ರಿಸ್ತನೇ ನಿಮಗೆ ಸ್ತೋತ್ರ. ಅಪ್ಪ, ನಿಮಗೆ ಸ್ತೋತ್ರ. ಮಹಿಮೆ ಉಂಟಾಗಲಿ ಕರ್ತನೆ. ಈ ವಾಕ್ಯ ನಮಗೆ ಆಶೀರ್ವದಿಸಿಕೊಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಈ ದಿವಸದಲ್ಲೂ ಕೂಡ ನಾವು ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ. ಇವತ್ತು ವಾಕ್ಯ ನಾವು ಅನೇಕ ತಿಂಗಳುಗಳಲ್ಲಿ, ವಾರಗಳಲ್ಲಿ ನಾವು ಏನು ಮಾಡುತ್ತಾ ಇದ್ದೀವಿ? ವಾಕ್ಯಗಳನ್ನು ಧ್ಯಾನಿಸುತ್ತಾ ಬರುತ್ತಾ ಇದ್ದೇವೆ. ಪ್ರಿಯ ದೇವ ಜನರೇ, ಅವಾಗೆ ದೇವರ ವಾಕ್ಯ ನಮಗೆ ಖಂಡಿತವಾಗಿ ನಮ್ಮನ್ನು ನಡೆಸುವಂಥದ್ದಾಗಿದೆ. ಕಳೆದ ಎಷ್ಟೋ ವಾರಗಳ, ಎಷ್ಟೋ ತಿಂಗಳುಗಳಲ್ಲಿ ನಾವು ಬಂದು ಪ್ರಕಟಣೆಯನ್ನು ಧ್ಯಾನಿಸ್ತಾ ಬರುತ್ತಾ ಇದ್ದೇವೆ. ಯಾಕೆ ಪ್ರಕಟಣೆ ಅಂತ ಹೇಳಿದ್ರೆ, ಪ್ರಕಟಣೆಯಲ್ಲಿ ನಡೆಯುವಂಥ ಕಾರ್ಯಗಳು ಪ್ರಕಟಿಸಲ್ಪಟ್ಟಿದೆ. ಮುಂದೆ ನಡೆಯುವಂಥ ಕಾರ್ಯಗಳು, ಹಿಂದೆ ನಡೆದಂಥ ಕಾರ್ಯಗಳು, ಮುಂದೆ ನಡೆಯುವಂಥ ಕಾರ್ಯಗಳು ಪ್ರಕಟವಾಗಿದೆ. ನಾವು ಅನೇಕ ತಿಂಗಳುಗಳಲ್ಲಿ ಏನು ಮಾಡ್ತಾ ಇದ್ದೀವಿ? ಧ್ಯಾನಿಸ್ತಾ ಇದ್ದೀವಿ. ಯೇಸು ಸ್ವಾಮಿ 2ನೇ ಬರುವಣಿಗೆ ನಾವು ಸಿದ್ಧರಾಗಿದ್ದೀರಾ? ನಾವು ದೇವರು ಬರುವುಗಾಗಿ ನಾವು ತಯಾರಾಗಿದ್ದೀವಾ? ಯೇಸು ಸ್ವಾಮಿ ಬಂದು ನಮ್ಮನ್ನು ಕರೆದುಕೊಂಡು ಹೋಗುವ ಆ ಗುಣ, ನಮ್ಮ ಲಕ್ಷಣಗಳು ನಮ್ಮಲ್ಲಿ ಇದೆಯಾ ಎಂಬುದನ್ನು ನಾವು ನಮ್ಮನ್ನು ತಿಳಿದುಕೊಳ್ಳಬೇಕು. ಇವತ್ತು ಅನೇಕರು ಬಂದು ನಾನು ಯಾವುದು ಪರಿಶುದ್ಧವಾಗಿ ಇಲ್ಲ, ನಾನು ಬಂದು ದೇವರು ಬರುವವನಿಗೆ ಕೈ ಬಿಡಲ್ಪಡ್ತೀನಿ ಅನ್ನೋ ನಿಮ್ಮ ಅನಿಸಿಕೆಗಳಿದ್ರೆ, ಪ್ರಿಯ ದೇವ ಜನರೇ, ನಾವು ಇದಿಸಿದ ವಾಕ್ಯಗಳನ್ನು ಕೇಳಿ ನಮ್ಮನ್ನು ಬದಲು ಮಾಡಿಕೊಳ್ಳಬೇಕು, ನಮ್ಮನ್ನು ಬದಲಾಯಿಸಿಕೊಳ್ಳಬೇಕು. ವಿ ಆರ್ ಇನ್ ದ ಎಂಡ್ ಟೈಮ್ಸ್. ವಿ ಆರ್ ಬಂದು ಇರುವಂಥ ದಿವಸಗಳು ಕೊನೆಯ ಕಾಲ. ಯಾಕಂದ್ರೆ ದೇವರು ಹೇಳಿದ ಎಲ್ಲ ವಾಗ್ದಾನಗಳು ಒಂದೊಂದಾಗಿ ನೆರವೇರುತ್ತಾ ಇದೆ. ಆ ವಾಕ್ಯಗಳು ನೆರವೇರುವುದಕ್ಕಾಗಿ ಖಂಡಿತವಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇವೆಲ್ಲ ನೆರವೇರಬೇಕು. ಆಗ ಈಗಿನ ಕಾಲದಲ್ಲಿ ನಮ್ಮ ಈ ಸಂತತಿ ಬಂದು ಕೊನೆಯ ಸಂತತಿಗಳಾಗಿದೆ. ಪ್ರಿಯ ದೇವ ಜನರೇ, ಅವಾಗ ದೇವರು ನಮಗೆ ಕೊಟ್ಟಂತ ವಾಕ್ಯಗಳನ್ನು ನಾವು ಏನ್ ಮಾಡೋಣ? ಧ್ಯಾನಿಸಿಕೊಳ್ಳೋಣ. ನಾವು ಬಂದು ಕಳೆದ ವಾರದಲ್ಲಿ ನೋಡೋದಾದರೆ, ಕಳೆದ ವಾರ ಆಗಸ್ಟ್ 15 ನಾವು ಬಂದು ನಮ್ಮ ದೇಶದ ದಿನಾಚರಣೆ ನಾವು ಏನ್ ಮಾಡಿದ್ದೀವಿ? ಆಚರಿಸಿದ್ವಿ. ಆ ದಿವಸದಲ್ಲಿ ನಾವು ಏನ್ ಮಾಡಲಿಲ್ಲ? ವಾಕ್ಯಗಳನ್ನು ಹಂಚಿಕೊಳ್ಳಲಿಲ್ಲ. ಪ್ರಕಟಣೆ ಪುಸ್ತಕದಲ್ಲಿ ಬರೆದಂತ ವಾಕ್ಯಗಳು ನಾವು ಹಂಚಿಕೊಳ್ಳಲಿಲ್ಲ. ಅದಕ್ಕಾಗಿಯೇ ಕಳೆದ ವಾರದಲ್ಲಿ ಆಗಸ್ಟ್ 15 ಅದು ನಮ್ಮ ದೇಶದ ಒಂದು ದಿನಾಚರಣೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರುವಂತಹ 75ನೇ ದಿನಾಚರಣೆ. ಅದನ್ನು ನಾವು ಆ ವಾಕ್ಯದಲ್ಲಿ ಬರೆಯಲ್ಪಟ್ಟ ರೀತಿಯಾಗಿ ನಾವು ಏನ್ ಮಾಡಿದ್ರು? ನಮ್ಮ ಭಾರತ ದೇಶವನ್ನು ಸತ್ಯವಾಕ್ಯದಲ್ಲಿ ಬರೆಯಲ್ಪಟ್ಟ ಅದರ ಮೇಲೆ ಸಂದೇಶವನ್ನು ಕೊಟ್ಟು ನಾವು ದೇವರ ನಾಮವನ್ನು ಮಹಿಮೆ ಪಡಿಸಿದ್ದೇವೆ. ಪ್ರಿಯ ದೇವ ಜನರೇ, ಈಗಲೂ ಕೂಡ ಆ ಪ್ರಕಟಣೆ ಪುಸ್ತಕ ನಾವು ಏನ್ ಮಾಡೋಣ? ಧ್ಯಾನಿಸಿಕೊಳ್ಳೋಣ. ಆ ಪ್ರಕಟಣೆ ಪುಸ್ತಕದಲ್ಲಿ ಆ 7 ಉಪದ್ರವ ಕುರಿತು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆ 7 ಉಪದ್ರವದಲ್ಲಿ ಆ ಕೊನೆಯ ಉಪದ್ರವ ಬಂದು ನಾವು ಓದಿದಾಗ ಅದರಲ್ಲಿ ನಾವು ಅರ್ಧ ಮಾತ್ರ ಏನಾದ್ರೆ ನಾವು ಅದನ್ನು ಓದಿದ್ದೀವಿ. ಪ್ರಿಯ ದೇವ ಜನರೇ, ಇವತ್ತು ಕೂಡ ನಾವು ವಾಕ್ಯವನ್ನು ಧ್ಯಾನಿಸೋಣ. ಆ 7ನೇ ಉಪದ್ರವ ಸುರಿದಾಗ, ಅಂದ್ರೆ ದ 7th ಇಯರ್, 7ನೇ ಉಪದ್ರವ ಅಂದ್ರೆ ಒಂದು ವರ್ಷಕ್ಕೆ ಒಂದೊಂದು ಉಪದ್ರವ. ಅಲ್ಲಿಗೆ 7ನೇ ಉಪದ್ರವ ಸುರಿಯುವಾಗ ಅದು 7ನೇ ವರ್ಷ. ಯಾಕಂದ್ರೆ 7 ವರ್ಷಗಳು ಈ ಭೂಮಿಯಲ್ಲಿ ಏನಾಗಿರ್ತದೆ? ಜನಗಳು ಇರುತ್ತಾರೆ, ಆ ಜನಗಳು ಬಂದು ಆಳ್ತಾರೆ. ಅವಾಗ ಯೇಸು ಸ್ವಾಮಿ ಬಂದು ಅದಕ್ಕಿಂತ ಮುಂದೆ ಬಂದು ತನ್ನ ಸಭೆಯನ್ನು ಏನ್ ಮಾಡ್ತಾರೆ? ಎತ್ತಿಕೊಂಡು ಹೋಗುತ್ತಾರೆ. ಆ ಸಭೆಯನ್ನು ಎತ್ತಿಕೊಂಡು ಹೋಗುವುದಕ್ಕೆ ಮುಂದಲೇ
ಪ್ರಿಯ ದೇವ ಜನರೇ, ನಾವು ಏನು ಮಾಡಬೇಕು? ಆತನ ಬಳಿಯಲ್ಲಿ ಸಿದ್ಧರಾಗಿದ್ದು, ಯೇಸು ಸ್ವಾಮಿ ನಮ್ಮನ್ನು ಎತ್ತುಕೊಂಡು ಹೋಗೋದಕ್ಕೆ ಮುಂಚೆನೆ ನಾವು ನಮ್ಮನ್ನು ಸಿದ್ಧ ಮಾಡಿಕೊಂಡು ನಮ್ಮ ದೀಪದಲ್ಲಿ ಎಣ್ಣೆಗಳು ಇಟ್ಟುಕೊಂಡು ದೇವರು ಬರುವ ದಿವಸದಲ್ಲಿ ಕಾಯ್ದುಕೊಂಡಿರಬೇಕಂತೆ. ಮಲಗಿಕೊಂಡಲ್ಲ, ಕಾಯ್ದುಕೊಂಡಿರಬೇಕು. ಯಾವಾಗ ಬಂದು ಮೊದಲಿಂಗನು ಬರುತ್ತಾನೆ, ಯಾವಾಗ ಮೊದಲಿಂಗನು ಬರುತ್ತಾನೆ? ನಾವು ಮೊದಲಿಗಿತ್ತಿ ಆಗಿದ್ದೀವಿ, ಸಭೆಯಾದದು ಬಂದು ಮೊದಲಿಗಿತ್ತಿ ಆಗಿದೆ. ಆ ದೇವರು ಬರುವುದಕ್ಕಾಗಿ ನಾವು ಕಾಯ್ದಿರಬೇಕಂತೆ. ಆ ಕಾಯುವಾಗ ಯಾವಾಗ ಅಂತ ಹೇಳಿದ್ರೆ, ಆ ನಮ್ಮ ಮೊದಲಿಂಗನು ಯಾವಾಗ ಬರುತ್ತಾರೆ, ಯಾವ ಸಮಯದಲ್ಲಿ, ಯಾವ ಗಳಿಗೆಯಲ್ಲಿ ಬರುತ್ತಾರೆ, ಯಾರಿಗೂ ಗೊತ್ತಿಲ್ಲ. ಅದಕ್ಕಾಗಿಯೇ ಪ್ರಿಯ ದೇವ ಜನರೇ, ನಾವು ನಮ್ಮನ್ನು ಸಿದ್ಧ ಮಾಡಿಕೊಂಡು ಆ ನಮ್ಮ ಬರುವಂತ ಆ ಮೊದಲಿಂಗನಿಗೆ ಕಾಯ್ದುಕೊಂಡಿರುವಂತ ಮೊದಲಿಗಿತ್ತಿಯಾಗಿರಬೇಕು. ಪ್ರಿಯ ದೇವ ಜನರೇ, ಅವಾಗ ಈ ಲೋಕದಲ್ಲಿ ಅನೇಕ ಕಾರ್ಯಗಳನ್ನು ದೇವರು ಹೇಳಿದ ಪ್ರಕಾರ ನಡೆಯುತ್ತಾ ಇದೆ. ಪ್ರಿಯ ದೇವ ಜನರೇ, ನಾವು ಇವತ್ತು ಕೂಡ ಆ 7 ಉಪದ್ರವದಲ್ಲಿ ಆ 7ನೇ ಉಪದ್ರವ ಸುರಿದಾಗ ನಾವು ಕೆಲವು ವಾಕ್ಯಗಳನ್ನು ಮಾತ್ರ ಧ್ಯಾನಿಸಿಕೊಂಡೇವೆ. ಅದು ನೀವು ನೋಡೋದಾದರೆ ಹಳೆ ವಿಡಿಯೋದಲ್ಲಿ ಇರುತ್ತದೆ, ಹಳೆ ನಮ್ಮ ಸಂದೇಶದಲ್ಲಿ ಇರುತ್ತದೆ. ಪ್ರಿಯ ದೇವ ಜನರೇ, ಇವತ್ತು ಕೂಡ ಆ 7ನೇ ಉಪದ್ರವ ಸುರಿದಾಗ ಏನು ನಡೆಯುತ್ತದೆ, ಇದೊಂದು ದೊಡ್ಡ ಸಂದೇಶವಾಗಿದೆ. ಇದನ್ನು ನಾವು ಭಾಗವಾಗಿ ಏನು ಮಾಡೋಣ, ಮುಗಿಸಿಕೊಳ್ಳೋಣ. ಪ್ರಿಯ ದೇವ ಜನರೇ, ಈ ದಿವಸದಲ್ಲಿ ಕೂಡ ದೇವರು ಕೊಟ್ಟಂತ ಪ್ರಕಟಣೆ ಪುಸ್ತಕದ ರೆವೆಲೇಷನ್, ಅದರಲ್ಲಿ ನೀವು ಓದೋದಾದ್ರೆ 18ನೇ ಅಧ್ಯಾಯದಲ್ಲಿ ನಾವು ಏನ್ ಮಾಡ್ತೇವೆ, ಆ 7ನೇ ಉಪದ್ರವದ ಕೆಲವು ಭಾಗಗಳು ಅದರಲ್ಲೂ ಕೂಡ ಬರೆಯಲ್ಪಟ್ಟಿದೆ. ಆ 7 ಉಪದ್ರವದಲ್ಲಿ, ಆ 7ನೇ ವರ್ಷದಲ್ಲಿ 7 ಉಪದ್ರವದಲ್ಲಿ 18ನೇ ಅಧ್ಯಾಯದಲ್ಲಿ ಕೆಲವು ವಾಕ್ಯಗಳು ಅದ್ರಲ್ಲಿ ಬರೆಯಲ್ಪಟ್ಟಿದೆ. ಅವನ್ನು ನಾವು ಧ್ಯಾನಿಸಿಕೊಂಡು ಏನು ಮಾಡೋಣ, ಪ್ರಾರ್ಥನೆ ಮಾಡಿ ಮುಗಿಸಿಕೊಳ್ಳೋಣ. ನೋಡಿ, ಪ್ರಕಟಣೆ 18ನೇ ಅಧ್ಯಾಯದಲ್ಲಿ, ರೆವಲ್ಯೂಷನ್ ದ 18th ಚಾಪ್ಟರ್, 18ನೇ ಅಧ್ಯಾಯ 18ನೇ ಚಾಪ್ಟರ್, ಅದನ್ನು ನೀವು ಓದೋದಾದ್ರೆ, ನೀವೊಂದು ಮೊದಲ ವಾಕ್ಯವನ್ನು ಓದೋದಾದ್ರೆ, ಮೊದಲನೇ ವಾಕ್ಯ, ದ ಫಸ್ಟ್ ವರ್ಸ್, ಅಲ್ಲಿ ಪ್ರಕಟಣೆ 18ನೇ ಮೊದಲನೇ ವಾಕ್ಯ, ನಾನು ಕನ್ನಡದಲ್ಲಿ ಓದ್ತೀನಿ ನೋಡಿ. ಇದಾದ ಮೇಲೆ ಮಹಾ ಅಧಿಕಾರವುಳ್ಳ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿಯುವುದನ್ನು ಕಂಡನು. ಅವನು ಪ್ರಭಾವದಿಂದ ಭೂಮಿಗೆ ಪ್ರಕಾಶ ಉಂಟಾಯಿತು. ಅವನು ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ ಹೇಳಿದನು. ಪ್ರಿಯ ದೇವ ಜನರೇ, ಇದು 7ನೇ ಉಪದ್ರವದಲ್ಲಿ ನಾವು ಅರ್ಧ ಬಂದು ಧ್ಯಾನಿಸಿದ್ದೀವಿ. ಈಗಿರುವಂಥ ಭಾಗವನ್ನು ಧ್ಯಾನಿಸುತ್ತಾ ಇದ್ದೇವೆ. 18ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಏನು ಹೇಳಲ್ಪಡುತ್ತದೆ, ಇದಾದ ಮೇಲೆ ಮಹಾ ಅಧಿಕಾರವುಳ್ಳ ಮತ್ತೊಬ್ಬ ದೇವದೂತನು ಪರಲೋಕದಿಂದ, ಫ್ರಮ್ ದ ಹೆವೆನ್, ಪರಲೋಕದಿಂದ ಇಳಿಯುವುದನ್ನು ಕಂಡನು. ಯಾರು ಕಂಡಿದ್ದು? ಅಪೊಸ್ತಲನಾದ ಯೋಹಾನು ಯಾರನ್ನು ಕಂಡನು? ಆ ದೇವದೂತನು, ಪ್ರಭಾವವುಳ್ಳ ದೇವದೂತನು, ದ ಲೈಟ್ನಿಂಗ್ ಏಂಜಲ್, ಪ್ರಭಾವವುಳ್ಳ ದೇವದೂತನು. ಅವನು ಪ್ರಭಾವದಿಂದ ಭೂಮಿಗೆ ಪ್ರಕಾಶ ಉಂಟಾಯಿತು. ನೋಡಿ, ದೇವರು ಯೇಸು ಸ್ವಾಮಿ ದೇವದೂತರಿಗೆ, ಈ ಲೋಕಕ್ಕೆ, ಈ ಭೂಮಿಗೆ ಪ್ರಕಾಶ ಕೊಡುವಂತ ಒಬ್ಬ ದೂತನೇ ಏನು ಮಾಡಿದ್ದಾರೆ, ಇಟ್ಟಿದ್ದಾರೆ. ಅವಾಗ ಈ ದೂತನು ಅವನ ಪ್ರಭಾವದಿಂದ, ಹಲ್ಲೆಲೂಯಾ, ಭೂಮಿಗೆ ಪ್ರಕಾಶ ಉಂಟಾಯಿತು. ಆ ಒಂದು ಏಂಜಲ್, ಆ ಒಂದು ದೇವದೂತನ ಮುಖಾಂತರ ಭೂಮಿಗೆ ಏನು ಉಂಟಾಯಿತು ಅಂತ ಹೇಳಿದ್ರೆ, ಬೆಳಕು ಉಂಟಾಯಿತು ಅಂತ ಹೇಳಿ ವಾಕ್ಯ ಬರೆಯಲ್ಪಡ್ತದೆ. ಅವನು ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ, ಏನು ಕೂಗಿದಂತೆ ದೇವದೂತನು? ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ ಬಿದ್ದಳು ಬಿದ್ದಳು ಬಾಬಿಲೋನ್ ಮಹಾನಗರಿಯೇ ಬಿದ್ದಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಏನ್ಬಿಡ್ತೆ, ಬಿದ್ದಳು ಬಿದ್ದಳು ಬಾಬಿಲೋನ್ ಆದ ಮಹಾ ನಗರಿಯೇ. ಬಾಬಿಲೋನ್ ಎಂಬುದು ಇವತ್ತು ಇರಾಕವನ್ನು ಸೂಚಿಸುತ್ತದೆ. ಇರಾಕ್, ಬಾಬಿಲೋನ್ ಎಂಬುದು ಈಗಿರುವ ರಾಜ್ಯ, ಕಂಟ್ರಿ ಯಾವುದಂತ ಹೇಳಿದ್ರೆ ಇರಾಕ್, ಈಗಿರುವಂಥದ್ದು. ಅವಾಗ ಬಾಬಿಲೋನ್, ಇವತ್ತು ಇರಾಕ್. ಪ್ರಿಯ ದೇವ ಜನರೇ, ಬಿದ್ದಳು ಬಿದ್ದಳು ಬಾಬಿಲೋನ್ ಮಹಾನಗರಿ ಬಿದ್ದಳು, ದೆವ್ವಗಳ ವಾಸಸ್ಥಾನ ಆಗುವ ಅಶುದ್ಧ ಆತ್ಮಗಳ ಆಶ್ರಯವು, ಅಪವಿತ್ರವಾಗಿ ಅಸಹ್ಯವಾಗಿ ಇರುವ ಸಕಲ ವಿಧವಾದ ಪಕ್ಷಿಗಳ ಆಶ್ರಯವಾಗಿದ್ದ ಆದಳು. ಅವಾಗೆ ಈ ಸ್ತ್ರೀ ಯಾರು? ಈ ಸ್ತ್ರೀ ಬಂದು ಏನನ್ನು ಸೂಚಿಸುತ್ತದೆ? ಕುಲ, ಭಾಷೆ, ಜನಗಳನ್ನು ಸೂಚಿಸುತ್ತದೆ. ಆ ಸ್ತ್ರೀ ಎಂಬುದು ಯಾರಂತ ಹೇಳಿದ್ರೆ, ನೋಡಿ, ಮೊದಲಿಂಗನು ಮೊದಲಿಗಿತ್ತಿಗೆ ಏನಾಗಿದ್ದಾರೆ? ಮೊದಲಿಗಿತ್ತಿ ಏನಾಗಿದ್ದಾರೆ? ಯಜಮಾನರಾಗಿದ್ದಾರೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದುರಾತ್ಮನಿಗೆ, ಲೂಸಿಫರಿಗೆ, ಹಲ್ಲೆಲೂಯಾ,
ಈಗ ಹೇಗೆ ಯೇಸು ಸ್ವಾಮಿಗೆ ತನ್ನ ಶರೀರವಾದ ಸಭೆ ಆತನಿಗೆ ಆ ಯೇಸು ಸ್ವಾಮಿಗೆ ಮೊದಲಿಗಿತ್ತಿಯಾಗಿದ್ದಾರೋ ಅದೇ ರೀತಿಯಾಗಿ ಲೂಸಿಫರ್ಗೂ ಕೂಡ ಈ ಭೂಮಿಯಲ್ಲಿ ಒಬ್ಬಳು ವೇಷಿ ಇದ್ದಾಳೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಾಕ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಪ್ರಿಯ ದೇವ ಜನರೇ. ಇಲ್ಲಿ ವಾಕ್ಯ ಮಧ್ಯೆ ಬಿದ್ದಳು ಬಿದ್ದಳು ಬಾಬಿಲೋನ್ ಮಹಾನಗರಿ ಬಿದ್ದಳು, ದೆವ್ವಗಳು ವಾಸಸ್ಥಾನವು, ಅಶುದ್ಧ ಆತ್ಮಗಳ ಆಶ್ರಯವು. ಅಶುದ್ಧ ಆತ್ಮ ಅಂತ ಹೇಳಿದ್ರೆ ಲೂಸಿಫರ್ ಬಂದು ತಳ್ಳಲ್ಪಟ್ಟನು. ಅವನು ತಳ್ಳಿದಾಗ ಅವನೊಂದಿಗೆ ದೂತರು ಕೂಡ ತಳ್ಳಲ್ಪಟ್ಟರು. ಈ ಅಶುದ್ಧ ಆತ್ಮಗಳು ಎಲ್ಲಿದೆ, ಅಶುದ್ಧ ಆತ್ಮಗಳು ಎಲ್ಲಿದೆ ಅಂತ ನಾವು ಕೇಳಬಹುದು. ಪ್ರಿಯ ದೇವ ಜನರೇ, ಈ ಅಶುದ್ಧ ಆತ್ಮವು ಯಾವಾಗ ದೇವರು ಲೂಸಿಫರನ್ನು ಭೂಮಿಗೆ ತಳ್ಳಿದಾಗ ಅವನೊಬ್ಬನೇ ಬರಲಿಲ್ಲ. ಅವನ ಜೊತೆಗೆ ಅನೇಕ ದೂತರುಗಳು ತಳ್ಳಲ್ಪಟ್ಟರು. ಅವರೇ ಇವತ್ತು ಅಶುದ್ಧ ಆತ್ಮಗಳು. ನೀವು ನೋಡೋದಾದರೆ ಒಂದೊಂದು ರಾಜ್ಯಕ್ಕೆ, ಒಂದೊಂದು ಪಟ್ಟಣಕ್ಕೆ ಒಂದೊಂದು ದುರಾತ್ಮನ ಆಳಿಕೆ ಇರ್ತದೆ. ಇವೆಲ್ಲ ಯಾವುದಂತ ಹೇಳಿದ್ರೆ ತಳ್ಳಲ್ಪಟ್ಟಂಥ ದೂತಗಳು. ದೂತ ಬಿದ್ದ, ಯಾವ ದೂತ? ಲೂಸಿಫರ ದೂತ ಬಿದ್ದ. ಅವನ ದೂತ ಬದಲಾಗಿ ಅವನು ಬಂದು ಸೈತಾನಾಗಿ ಮಾರ್ಪಟ್ಟ. ಅವನ ಜೊತೆಗೆ ಅನೇಕ ದೂತರುಗಳು ಬಿದ್ದರು ಎಂಬುದರಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಇದು ವಾಕ್ಯ ಎಲ್ಲಿ ಬರೆಯಲ್ಪಟ್ಟಿದೆ? ಈ ವಾಕ್ಯ ಹಾಗೆ ಇಟ್ಟುಕೊಳ್ಳಿರಿ. ಈ ವಾಕ್ಯ ಎಲ್ಲಿ ಬರೆಯಲ್ಪಟ್ಟಿದೆ? ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನೀವು ಓದೋದಾದರೆ ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನೀವು ಓದೋದಾದರೆ ಅಲ್ಲಿ ವಾಕ್ಯ ತುಂಬ ಸ್ಪಷ್ಟವಾಗಿ ಹೇಳಲ್ಪಡುತ್ತದೆ. ಮತ್ತಾಯನ ಬರೆದ ಸುವಾರ್ತೆ ಅದರಲ್ಲಿ ದೇವರು ಸೈತಾನಗೂ ಮತ್ತು ನೋಡಿ ವಾಕ್ಯ ನಾನು ಓದ್ತೀನಿ. 40ನೇ ಮತ್ತಾಯ ಬರೆದ ಪತ್ರಿಕೆ 25ನೇ ಅಧ್ಯಾಯ. ಮತ್ತಾಯ ಬರೆದ ಪತ್ರಿಕೆ 25ನೇ ಅಧ್ಯಾಯದಲ್ಲಿ ನೀವು 40ನೇ ವಾಕ್ಯ ನೋಡೋದಾದರೆ ದ 40th verse ಚಾಪ್ಟರ್ 25 ಮ್ಯಾಥ್ಯೂ ಅಲ್ಲಿ ವಾಕ್ಯ ಹೇಳ್ತದೆ, ಈ ನನ್ನ ಸಹೋದರಲ್ಲಿ ಕೆಲವರು ಅಲ್ಪನಾದವನು, ನೀನು ಏನು ಮಾಡಿದರೋ ಅದು ನಿನಗೆ ಮಾಡಿದ ಹಾಗೆ ಆಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ಈ ವಾಕ್ಯದ ನೋಡಿ. ಆಮೇಲೆ ಆತನು ಎಡಗಲಿರುವ ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚಿಗಳಿಗೂ ಅವರ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿ ಒಳಗೆ ಹೋಗಿರಿ. ಅಲ್ಲಿಗೆ ವಾಕ್ಯ ಇದೆ, ಪಿಶಾಚಿಗಳು ಮತ್ತೆ ಅವನ ದೂತರು. ಅಲ್ಲಿಗೆ ಲೂಸಿಫರು ಅವನ ಜೊತೆ ಆ ಸಂಗಡ ಬಿದ್ದಂಥ ದೂತರು. ದೇವರು ದುರಾತ್ಮನ ಉಂಟು ಮಾಡಲಿಲ್ಲ, ಸೈತಾನನ ಉಂಟು ಮಾಡಲಿಲ್ಲ. ಅವನು ತನ್ನ ಗರ್ವದಿಂದ ಬಿದ್ದಾಗ ಅವನು ಲೂಸಿಫರ್ ಆಗಿದ್ದಂಥ ಹೆಸರು ಬದಲಾಗಿ ಏನಾಯಿತು? ಅವನೊಬ್ಬ ಪಿಶಾಚಿ ಆದನು. ಅವನೇ ಘಟ ಸರ್ಪನು. ಅವಾಗ ಇಲ್ಲಿ ವಾಕ್ಯ ಬರ್ತದೆ, ಪಿಶಾಚಿಗಳು ಅವರ ದೂತರಿಗೆ ಸಿದ್ಧ ಮಾಡಿರುವ ನಿತ್ಯ ಬೆಂಕಿ ಒಳಗೆ ಹೋಗಿರಿ. ಹಲ್ಲೆಲೂಯಾ. ಅವಾಗೆ ಬಿದ್ದಳು ಬಿದ್ದಳು ಮಹಾ ಬಾಬಿಲೋನ್ ಬಿದ್ದಳು ಎಂಬುದನ್ನು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಬಿದ್ದಳು ಬಿದ್ದಳು ಮಹಾ ಬಾಬಿಲೋನ್ ಬಿದ್ದಳು. ಅವಾಗೆ ದೆವ್ವಗಳು ವಾಸಸ್ಥಾನವಾಗಿರುವ ಅಶುದ್ಧ ಆತ್ಮಗಳ ಆಶ್ರಯವು ಯಾವುದು? ಆ ಬಾಬಿಲೋನ್ ನಗರ, ಆ ಸ್ತ್ರೀ ಆದವಳು. ಅದು ನಗರ ಬಂದು ಸ್ತ್ರೀ ಅಂದರೆ ವ್ಯಭಿಚಾರ ಮಾಡುವಂಥ ಸ್ತ್ರೀ, ವೇಶ್ಯಾವಾಟಿಕೆ ಮಾಡುವಂಥ ಸ್ತ್ರೀ. ಅಂದರೆ ಅವಳು ಸ್ತ್ರೀ ಅಲ್ಲ, ಹೆಂಗಸಲ್ಲ, ಆ ಜನ. ಅದಕ್ಕೆ ವಾಕ್ಯ ಬರೆಯಲ್ಪಟ್ಟಿದೆ, ಅವರು ಬಂದು ಪ್ರಜೆ, ಸಮೂಹ, ಜನ, ಭಾಷೆಗಳನ್ನು ಸೂಚಿಸುತ್ತದೆ. ಆ ಸ್ತ್ರೀಯಾದವಳು ಜನ, ಭಾಷೆ, ಕುಲಗಳನ್ನು ಸೂಚಿಸುತ್ತದೆ. ಅವರಿಗೆ ಆಶ್ರಯ ಅಪವಿತ್ರವಾಗಿ ಅಸಹ್ಯವಾಗಿ ಇರುವ ಸಕಲ ವಿಧವಾದ ಪಕ್ಷಿಗಳ ಆಶ್ರಯವೂ ಆದವಳು. ಪ್ರಿಯ ದೇವ ಜನರೇ, ಇದು ಯಾರಂತ ಹೇಳಿದ್ರೆ ಈ ಕೊನೆ ಕಾಲದಲ್ಲಿ ಇರುವಂಥ ಜನಗಳನ್ನು ಕುರಿತೆ ಅವಳು ಅಂತ ಹೇಳಲ್ಪಟ್ಟಿದೆ. ಅವಳಿಗೆ ಹೆಸರಿಲ್ಲ, ಅವಳು ಬಾಬಿಲೋನ್, ಮಹಾ ಬಾಬಿಲೋನ್. ಅವಾಗೆ ಆ ದಿವಸದಲ್ಲಿ ಯೇಸು ಸ್ವಾಮಿ ಬಂದು ಸಭೆಯನ್ನು ತೆಗೆದುಕೊಂಡು ಹೋದ ನಂತರ ಆ 7ನೇ ವರ್ಷದಲ್ಲಿ ನಡೆಯುವಂಥ ಕಾರ್ಯ. 7 ಉಪದ್ರವ ಸುರಿಯುವಾಗ ಅದು 7ನೇ ವರ್ಷ ಆಗಿರುತ್ತದೆ. ಇದು ಎಂಡ್, ದಿಸ್ ಇಸ್ ಎಂಡ್, ಇದು ಎಂಡು, ಕೊನೆ ಮುಗಿಯುವಂಥದ್ದು. ಅವಾಗೆ 3ನೇ ವಾಕ್ಯ 18ನೇದಲ್ಲಿ 3ನೇ ವಾಕ್ಯ ನೀವು ಓದಿದರೆ, ಎಲ್ಲ ಜನಗಳನ್ನು ಅವಳ ಅತಿ ಜಾರತ್ವ ಎಂಬ ದ್ರಾಕ್ಷರಸವನ್ನು ಕುಡಿದರು. ಅಂದರೆ
ವ್ಯಾಭಿಚಾರ ಎಂಬ ದ್ರಾಕ್ಷರಸವನ್ನು ಕುಡಿದರು. ಹಲ್ಲೆಲೂಯಾ. ಆ ಜನಗಳು ಏನಾದರು ಅಂತ ಹೇಳಿದ್ರೆ, ವ್ಯಭಿಚಾರ ಎಂಬ ದ್ರಾಕ್ಷ ರಸ, ಮಧು, ಹಲ್ಲೆಲೂಯಾ, ಅದನ್ನು ಕುಡಿದ್ರು ಎಂಬುದೆಲ್ಲ ವಾಕ್ಯ ಬರೆಯಲ್ಪಟ್ಟಿದೆ. 3ನೇ ವಾಕ್ಯ, 18ನೇ 3ನೇ ವಾಕ್ಯ. ಅವಳೊಂದಿಗೆ ಭೂರಾಜರು ಅಂದರೆ ಕಿಂಗ್ಸ್, ಭೂರಾಜರು. ಅವಳಂದ್ರೆ ಯಾರು? ಜನ, ಕುಲ, ಭಾಷೆ, ಸಮೂಹ. ಆ ಜನಗಳೊಂದಿಗೆ ಅವಳೊಂದಿಗೆ ಭೂರಾಜರು ಜಾರತ್ವ ಮಾಡಿ, ಅಂದ್ರೆ ಆ ರಾಜರು ಕೂಡ ಆ ಜನಗಳಿಗೊಂದಿಗೆ ವ್ಯಭಿಚಾರವನ್ನು ಮಾಡಿ. ಪ್ರಿಯ ದೇವ ಜನರೇ, ಇವೆಲ್ಲ ನಾವು ನೋಡಬಾರದು. ಇವು ನಾವು ನೋಡೋದಾದರೆ ಖಂಡಿತ ನೀವು ಬಂದು ಕೈ ಬಿಡಲ್ಪಟ್ಟಿರ್ತೀರಾ. ಇದು ಯಾವಾಗ ನಡೆಯುತ್ತೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಸಭೆನ ತೆಗೆದುಕೊಂಡು ಹೋದ ನಂತರ ನಡೆಯುವಂಥ ಘಟನೆಗಳು. ಇವು ನಮಗೆ ಎಚ್ಚರಿಕವಾಗಿರಬೇಕು. ಅದಕ್ಕಾಗಿಯೇ ವಾಕ್ಯವನ್ನು ನಾವು ಭಾಗವಾಗಿ ಇದನ್ನ ಸಂದೇಶ ನಿಮಗೆ ತಲುಪಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇದು ನಾವು ಎಚ್ಚರಿಕೆ ಉಳ್ಳವರಾಗಿರಬೇಕು. ವಿ ಹ್ಯಾವ್ ಟು ಬಿ ಅವೇರ್. ಇದು ಯಾವಾಗ ನಡೆಯುತ್ತೆ? ವೆನ್ ಇಟ್ ವಿಲ್ ಹ್ಯಾಪನ್. ಅವಾಗೆ ಅವಳೊಂದಿಗೆ ಭೂರಾಜರು ಜಾರತ್ವ ಮಾಡಿದ್ದರು. ಅವಳ ಸುಖಭೋಗಿಯಾಗಿದ್ದರಿಂದ ಭೂಲೋಕದ ವರ್ತಕರು ಐಶ್ವರ್ಯವಂತರ ಆದರು ಎಂದು ಹೇಳಿದನು. ಇದು ಯಾರು ಹೇಳ್ತಾರ ಮಾತು? ಪರಲೋಕದಿಂದ ಒಬ್ಬ ದೂತನು ಆ ಬಾಬಿಲೋನು ಕುರಿತು ಮುಂದೆ ನಡೆಯುವಂತ ಕಾರ್ಯಗಳು ಪ್ರವಾದನೆಯಾಗಿ ಹೇಳುತ್ತಾ ಇದ್ದಾರೆ. ದೂತನು ಮುಂದೆ ನಡೆಯುವಂತ ಕಾರ್ಯಗಳನ್ನು ಹೇಳ್ತಾ ಇದ್ದಾರೆ. ಭೂಲೋಕದ ವರ್ತಕರು ಐಶ್ವರ್ಯವಂತರಾದರು, ಹಲ್ಲೆಲೂಯಾ, ಎಂದು ಹೇಳಿದನು. ಪ್ರಿಯ ದೇವ ಜನರೇ, ಈ ವಾಕ್ಯದಲ್ಲಿ ಕೊಡಲ್ಪಟ್ಟಂತ ಕೆಲವು ಸಂದೇಶಗಳು. ಯಾರು ಈ ವರ್ತಕರು? ವರ್ತಕರಂದ್ರೆ ಅರ್ಥ ಏನು? ಬಿಸ್ನೆಸ್ ಮ್ಯಾನ್. ವರ್ತಕರಂದ್ರೆ ವ್ಯಾಪಾರ ಮಾಡುವವರು, ಬಿಸ್ನೆಸ್ ಮ್ಯಾನ್. ನೋಡಿ, ಅವಳ ಸುಖಭೋಗಿ ಆಗಿರೋದ್ರಿಂದ ಭೂಲೋಕದ ವರ್ತಕರು ಐಶ್ವರ್ಯವಂತರಾದರು. ಯಾರ ಜೊತೆಗೆ? ಆ ಜನಗಳೊಂದಿಗೆ ಯಾರು ಐಶ್ವರ್ಯವಂತರಾದರು? ವರ್ತಕರು. ದ ಬಿಸ್ನೆಸ್ ಮ್ಯಾನ್ ಹ್ಯಾಸ್ ಬಿಕಮ್ ಎ ಬಿಗ್ ಮ್ಯಾನ್ಸ್, ಅಂದ್ರೆ ದೊಡ್ಡ ಜನ ಆದರು, ದೊಡ್ಡ ವ್ಯಾಪಾರಿಗಳಾದರು. ಪ್ರಿಯ ದೇವ ಜನರೇ, ನಾವು ಮುದ್ರೆಯನ್ನು ಧರಿಸಿಕೊಳ್ಳದಿದ್ದರೆ ನೀವು ತೆಗೊಳ್ಳಕ್ಕೂ ಸಾಧ್ಯವಿಲ್ಲ, ನೀವು ಕೊಡಕ್ಕೂ ಸಾಧ್ಯವಿಲ್ಲ. ಅಂದ್ರೆ ನೀವು ಯಾವುದವರೆಗೂ ಮುದ್ರೆ ಧರಿಸಿಕೊಳ್ಳುವುದಿಲ್ಲವೋ ಅದುವರೆಗೆ ನಿಮಗೆ ಆಹಾರ ಸಿಕ್ಕುವುದಿಲ್ಲ. ಯು ಕೆನಾಟ್ ಗೆಟ್ ಫುಡ್ಸ್. ನಿಮಗೆ ಆಹಾರ ಸಿಗುವುದಿಲ್ಲ, ನಿಮಗೆ ಬೇಕಾಗಿರೋ ಅಗತ್ಯಗಳು ಸಿಕ್ಕುವುದಿಲ್ಲ. ಆ ಬೇಕಾಗಿರೋ ಅಗತ್ಯಗಳನ್ನು ಸಿಕ್ಕಬೇಕಾದರೆ ನೀವು ಮುದ್ರೆ ಧರಿಸಿಕೊಳ್ಳಬೇಕು. ಪ್ರಿಯ ದೇವ ಜನರೇ, ಆಗಿನ ಕಾಲದಲ್ಲಿ ವ್ಯಾಪಾರ ಹೆಚ್ಚಿರುತ್ತಂತೆ. ವ್ಯಾಪಾರ, ಬಿಸ್ನೆಸ್ ವಿಲ್ ಬಿ ಮೋರ್ ಬ್ಲೆಸ್, ಅಂದ್ರೆ ತುಂಬಾ ಎಸ್ಟಾಬ್ಲಿಷ್ ಆಗಿರುತ್ತೆ, ವ್ಯಾಪಾರ ಹೆಚ್ಚಾಗುತ್ತೆ. ಚೆನ್ನಾಗಿ ಗಮನಿಸಿ ಪ್ರಿಯ ದೇವ ಜನರೇ, ನಮ್ಮ ಭಾರತ ದೇಶದಲ್ಲಿ ರಿಲಯನ್ಸ್ ಕಂಪನಿ ಎಂಬುದು ದೊಡ್ಡ ಕಂಪನಿ ಆಗಿದೆ. ರಿಲಯನ್ಸ್ ಕಂಪನಿ ದೊಡ್ಡ ಕಂಪನಿ ಆಗಿದೆ. ಅದರೊಂದಿಗೆ ಫೇಸ್ಬುಕ್ ಏನಾಗಿದೆ, 43% ಬಂದು ಶೇರ್ಸ್ ಏನಾಗಿದೆ, ಜೋಡಿಸಿದ್ದಾರೆ. ಫೇಸ್ಬುಕ್ ಕೂಡ ಅವರ ವ್ಯಾಪಾರದಲ್ಲಿ ಏನಾಗಿದ್ದಾರೆ, ಒಬ್ಬ ಶೇರ್ ಆಗಿದ್ದಾರೆ, ಒಬ್ಬ ಫ್ರೆಂಡ್ ಆಗಿದ್ದಾರೆ, ಒಂದು ಪಾರ್ಟ್ನರ್ ಆಗಿದ್ದಾರೆ. ಅವಾಗೆ ಈ ಕೊನೆ ಕಾಲದಲ್ಲಿ ಬಿದ್ದಳು ಅಂತ ಹೇಳುವುದು ಯಾರು? ಪ್ರಿಯ ದೇವ ಜನರೇ, ಇದು ದೂತನು ಹೇಳ್ತಾನೆ. ಆಮೇಲೆ ಅದೇ ವರ್ತಕರು ಮಹಾನಗರಿ ಬಿದ್ದಳು ಅಂತೇಳಿ ಮನಸ್ತಾಪ ಪಡುತ್ತಾರಂತೇಳಿ. ಯಾರಂತ ಹೇಳಿದ್ರೆ ಇವರೆಲ್ಲ ಬಿಸ್ನೆಸ್ ಮ್ಯಾನ್ಗಳು, ದೊಡ್ಡ ವ್ಯಾಪಾರ ಮಾಡುವಂತರು. ಭೂಲೋಕದ ವರ್ತಕರು ಐಶ್ವರ್ಯವಂತರು ಎಂದು ಹೇಳಿದನು. ಪ್ರಿಯ ದೇವ ಜನರೇ, ಆಗಿನ ಕಾಲದಲ್ಲಿ ವ್ಯಾಪಾರ ಹೆಚ್ಚಾಗಿರುತ್ತಂತೆ. ವ್ಯಾಪಾರ ಹೇಗೆ ಬೆಳೆಯುತ್ತೆ ಅಂತ ಹೇಳಿದ್ರೆ, ಎಲ್ಲ ಮುದ್ರೆ ಹೊಂದಿಕೊಂಡಿರೋರಿಗೆ ವ್ಯಾಪಾರ ಅಧಿಕವಾಗಿ ಬೆಳೆಯುತ್ತದೆ. ಈ ಮುದ್ರೆ ನೀವು ಧರಿಸಿಕೊಳ್ಳುವಾಗ ನಿಮಗೆ ಅನೇಕ ಅನುಕೂಲಗಳನ್ನು ಮಾಡಿಕೊಡುತ್ತಾರೆ. ಅನೇಕ ಅನುಕೂಲಗಾಗಿ ನೀವೇನ್ ಮಾಡ್ತೀರಾ? ಮುದ್ರೆ ಧರಿಸಿಕೊಳ್ಳೋದಕ್ಕೆ ನೀವೇನ್ ಮಾಡ್ತೀರಾ? ಪ್ರಯತ್ನ ಪಡ್ತೀರಾ, ಕೆಲವು ಧರಿಸಿಕೊಳ್ಳುತ್ತೀರಾ. ಅಂದ್ರೆ ವಾಕ್ಯ ಹೇಳಿದ್ರೆ ನೀವು ಧರಿಸಿಕೊಳ್ಳಬಾರದು. ಯು ಶುಡ್ ನಾಟ್ ಇಂಪ್ಲಾಂಟ್ ದಟ್ ಟ್ರಿಪ್ ಇನ್ ಯುವರ್ ಹ್ಯಾಂಡ್. ಧರಿಸಿಕೊಳ್ಳಬಾರದು. ಅದು ನೀವು ಧರಿಸಿಕೊಂಡರೆ ನೀವು ಹೋಗುವಂತ ಸ್ಥಳ ನರಕ. ಹಲ್ಲೆಲೂಯಾ. ಅವಾಗೆ ವರ್ತಕರು ಕೂಡ ಅವ್ರನ್ನ ಏನಾಗಿದಂತೆ, ಐಶ್ವರ್ಯವಂತರಾದರಂತೆ. ಅಂದ್ರೆ ವ್ಯಾಪಾರ ಹೆಚ್ಚಿಸಿ
ನೀವು ಎಷ್ಟೋ ಕಾಲದ ನೋಡೋದಾದ್ರೆ ಇರಾನ್, ಇರಾಕ್, ಸೌದಿ ಅರೇಬಿಯಾ ಬಂದು ವ್ಯಾಪಾರದಲ್ಲಿ ಹೆಚ್ಚಿನವರು. ಸೌದಿ ಅರೇಬಿಯಾ ಏನಾಗಿದೆ? ಹೆಚ್ಚು ವ್ಯಾಪಾರ ಮಾಡುವಂಥ ಸ್ಥಳ. ದುಬೈ ಹೆಚ್ಚು ವ್ಯಾಪಾರ ಮಾಡುವಂಥ ಸ್ಥಳ. ಹಲ್ಲೆಲೂಯಾ. ಅವಾಗೆ ಈ ವರ್ತಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ವರ್ತಕರು ಐಶ್ವರ್ಯವಂತರಾದರು. ಈ ಬಿಸ್ನೆಸ್ ಮ್ಯಾನ್ಗಳು ಆ ಸ್ತ್ರೀಯಿಂದ, ಆ ಜನಗಳಿಂದ ಐಶ್ವರ್ಯವಂತರಾದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಾಗ ಇದು ದೂತನು ಬಂದು ಯೋಹಾನಿಗೆ ಏನ್ ಮಾಡ್ತಾ ಇದ್ದಾರೆ? ಪ್ರಕಟಿಸುತ್ತಾ ಇದ್ದಾರೆ. ಇದು ನಡೆಯುವಂತ ಕಾರ್ಯ, ಇದನ್ನು ಬರೆ ಅಂದಾಗ ಯೋಹಾನ ಅವಾಗ ಏನು ಮಾಡ್ತಾರೆ? ಅದನ್ನು ಬರೆದಿಟ್ಟುಕೊಳ್ಳುತ್ತಾರೆ, ಬರೀತಾರೆ. ಹಲ್ಲೆಲೂಯಾ. ನೀವು 18ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ ಓದೋದಾದ್ರೆ, ಪರಲೋಕದಿಂದ ಬಂದ ಮತ್ತೊಂದು ಶಬ್ದವು ಕೇಳಿದನು. ಅದು ಹೇಳಿದೇನೆಂದರೆ, ನನ್ನ ಪ್ರಜೆ ಅವಳನ್ನು ಬಿಟ್ಟು ಬನ್ನಿರಿ. ಹಲ್ಲೆಲೂಯಾ. ನೀವು ಅವಳ ಪಾಪಗಳಲ್ಲಿ ಪಾಲುಗಾರ ಆಗಬಾರದು, ಅವಳಿಗೆ ಆಗುವ ಉಪದ್ರವಗಳಿಗೆ ಗುರಿ ಆಗಬಾರದು. ಅಂದ್ರೆ ಆಗಿನ ಸಮಯದಲ್ಲಿ ಕೂಡ ದೇವ ಜನರು ಭೂಲೋಕದಲ್ಲಿ ಇರುತ್ತಾರೆ. ಅವ್ರು ಯಾರಂತ ಹೇಳಿದ್ರೆ ಕೈ ಬಿಡಲ್ಪಟ್ಟಂತವರು. ಸಭೆ ಎತ್ತಲ್ಪಡುತ್ತದೆ, ಪವಿತ್ರಾತ್ಮನ ಭೂಮಿಯಲ್ಲಿ ಇರುವುದಿಲ್ಲ. ಆಳಿಕೆ ಬಂದು ದುರಾತ್ಮನ ಆಳಿಕೆ ಇರುತ್ತದೆ. 7 ವರ್ಷ ಆಳಿಕೆ ಅವನದೇ. ಅವನು ಯಾರನ್ನು ಸಾಯಿಸಬೇಕಂತೇಳಿ ಅವನು ಸಾಯಿಸುತ್ತಾನೆ. ಪವಿತ್ರಾತ್ಮ ಭೂಮಿಯಲ್ಲಿ ಇರಬೇಕಾದ್ರೆ ಇವತ್ತು ಅನೇಕ ಜನಗಳು ಮಿಷನರಿಗಳನ್ನು ಕೊಲ್ಲುತ್ತಾ ಇದ್ದಾರೆ. ಪವಿತ್ರಾತ್ಮ ಭೂಮಿಯಲ್ಲಿ ಇದ್ದಾರೆ, ಅವ್ರು ಇನ್ನೂ ತೆಗೆದುಕೊಳ್ಳಪಡಲಿಲ್ಲ. ಅವ್ರು ತೆಗೆದುಕೊಳ್ಳೋದು ಯಾವಾಗ? ಯೇಸು ಸ್ವಾಮಿ ಭೂಮಿಗೆ ಬರುವಾಗ ಮೊದಲನೇದು ಆತ್ಮನೇ ಬಾ, ಎರಡನೇದು ಮೊದಲಿಗಿತ್ತಿಯೇ ಬಾ. ಅವಾಗೆ ಮೊದಲಿಗಿತ್ತಿಯನ್ನು ಕಾಯ್ತಿರೋದು ಯಾರು? ದೇವರ ಆತ್ಮ, ದ ಸ್ಪಿರಿಟ್ ಆಫ್ ಗಾಡ್, ದ ಹೋಲಿ ಸ್ಪಿರಿಟ್. ಅವರು ಕಾಯುವಾಗ ಮೊದಲನೇದು ಕರೆದುಕೊಳ್ಳೋದು ಪವಿತ್ರ ಆತ್ಮನನ್ನು ಬಾ ಅಂತ ಯೇಸು ಸ್ವಾಮಿ ಏನ್ ಮಾಡ್ತಾರೆ? ಕರೆಯುತ್ತಾರಂತೆ. ಆ ಕರೆದಾಗ ಆ ಆತ್ಮ ಅವರೊಳಗೆ ಹೋಗ್ತದೆ. ಯಾಕಂದ್ರೆ ಆತ್ಮ ಅವರದೇ. ಅದಾದ ಮೇಲೆ ತನ್ನ ಸಭೆಯನ್ನು ಏನು ಮಾಡ್ತಾರೆ? ಎತ್ತಿಕೊಳ್ಳುತ್ತಾರೆ. ಆ ಸಭೆಯನ್ನು ಎತ್ತಿಕೊಂಡಾಗ ಭೂಮಿಯಲ್ಲಿ ಪವಿತ್ರಾತ್ಮನ ಆಳ್ವಿಕೆ ಇರುವುದಿಲ್ಲ. ಅವಾಗ ಇರುವುದು ದುರಾತ್ಮನ ಆಳ್ವಿಕೆ. ಅದಕ್ಕೆ ನೀವು 3ನೇ ವಾಕ್ಯ, ದೆವ್ವಗಳು ವಾಸಸ್ಥಾನವಾಗಿರುವ ಅಶುದ್ಧ ಆತ್ಮಗಳ ಆಶ್ರಯ. ಅವಾಗ ಯಾರು ಇರ್ತಾರೆ ಅಂತ ಹೇಳಿದ್ರೆ ದುರಾತ್ಮಗಳೇ ಇರ್ತವೆ, ದುರಾತ್ಮನ ಕ್ರಿಯೆಗಳೇ ಇರ್ತವೆ. ನಾವು ಈಗ ಪವಿತ್ರಾತ್ಮ ಭೂಮಿಯಲ್ಲಿ ಇದ್ದಾರೆ, ನಾವು ಬೇಡಿದಾಗ ಪವಿತ್ರಾತ್ಮ ಬಂದು ನಮಗೆ ಸಹಾಯ ಮಾಡುತ್ತಾರೆ. ಯೇಸು ಸ್ವಾಮಿನ ಕೇಳ್ತೀವಿ, ಏಸಪ್ಪ ನನಗೆ ಬಿಡುಗಡೆ ಕೊಡು ಅಂದಾಗ ಯೇಸು ಸ್ವಾಮಿ ಪವಿತ್ರಾತ್ಮನ ಏನ್ ಮಾಡಿದ್ದಾರೆ? ಭೂಮಿಗೆ ಕಳಿಸಿದ್ದಾರೆ, ಕೊಟ್ಟಿದ್ದಾರೆ, ಮೊದಲೇ ಕೊಟ್ಟಿದ್ದಾರೆ. ಅವ್ರು ಬಂದು ನಿಮಗೆ ಬಿಡುಗಡೆ ಮಾಡುತ್ತಾರೆ. ಆವಾಗ ಪವಿತ್ರಾತ್ಮ ಇಲ್ದಿದ್ದಾಗ ನೀವು ಯಾರನ್ನು ಕರೀತೀರಾ? ನೀವು ಯಾರನ್ನು ಕರೆಯೋಕೆ ಸಾಧ್ಯವಿಲ್ಲ. ಯೇಸು ಸ್ವಾಮಿಯ ನೀವು ಕೂಗಿದ್ರೆ ಯೇಸು ಸ್ವಾಮಿ ಕೇಳಿಸೋದಿಲ್ಲ. ಯಾಕಂದ್ರೆ ಪವಿತ್ರಾತ್ಮ ಭೂಮಿಯಲ್ಲಿ ಇಲ್ಲ. ಪವಿತ್ರಾತ್ಮ ಏನಾಯ್ತು? ಮೊದಲಿಗಿತ್ತಿಯೊಂದಿಗೆ ಎತ್ತಲ್ಪಟ್ಟಾಯ್ತು. ಹಲ್ಲೆಲೂಯಾ. ಆವಾಗೆ ಇಲ್ಲಿ ವಾಕ್ಯ ಬರುತ್ತೆ, ಪರಲೋಕದ ಬಂದ ಮತ್ತೊಂದು ಶಬ್ದವನ್ನು ಕೇಳಿದನು. ಅದು ಹೇಳಿದೇನೆಂದರೆ, ನನ್ನ ಪ್ರಜೆಯೇ. ಅಲ್ಲಿಗೆ ದೇವರಿಗೆ ನೋಡಿ ಕರುಣೆ. ಮತ್ತೆ ಕೈ ಬಿಡಲ್ಪಟ್ಟಂತವರು ನನ್ನ ಪ್ರಜೆಯೇ. ಇದು ದೂತನು ಬಂದು ಏನ್ ಮಾಡ್ತಾ ಇದ್ದಾರೆ? ಯೋಹಾನನಿಗೆ ಪ್ರಕಟಿಸುತ್ತಾ ಇದ್ದಾರೆ. ನನ್ನ ಪ್ರಜೆಯೇ, ಅವಳನ್ನು ಬಿಟ್ಟು ಬನ್ನಿರಿ. ಯಾರನ್ನು ಬಿಟ್ಟು ಬನ್ನಿರಿ? ಆ ಸ್ತ್ರೀ, ಆ ವೇಷಾವಟಿ ಮಾಡುವಳು ಬಿಟ್ಟು ಬನ್ನಿರಿ. ಆ ಸ್ತ್ರೀ ಯಾರು? ಆ ಜನಗಳು. ಆ ಜನಗಳನ್ನು ಬಿಟ್ಟು ಬನ್ನಿರಿ ಎಂಬುದು ಶಬ್ದ ಯೋಹಾನಿಗೆ ಕಿವಿಗೆ ಬೀಳುತ್ತದೆ. ಇದು ಯಾರು ಹೇಳ್ತಾರೆ ಶಬ್ದ? ಒಬ್ಬ ದೂತನು ಹೇಳ್ತಾ ಇರುವಂತ ಶಬ್ದ. ಅದಕ್ಕೆ ಪರಲೋಕದ ಬಂದ ಮತ್ತೊಬ್ಬ ಶಬ್ದವು, ಅವಳನ್ನು ಬಿಟ್ಟು ಬನ್ನಿರಿ, ನೀವು ಅವಳ ಪಾಪಗಳಿಗೆ ಪಾಲುಗಾರರು ಆಗಬಾರದು, ಅವಳಿಗೆ ಆಗುವ ಉಪದ್ರವಗಳಿಗೆ ನೀವು ಗುರಿಯಾಗಬಾರದು ಎಂಬುದು ದೇವರ ಇಷ್ಟವಾಗಿದೆ. ಪ್ರಿಯ ದೇವ ಜನರೇ, ಈ ಭೂಮಿಯಲ್ಲಿ ಆ 7 ವರ್ಷ ಕಾಲ ಒಂದೊಂದು ದಿವಸವು ಒಂದೊಂದು ನಿಮಿಷವೂ ಬಂದು ಅಷ್ಟು ಕಠೋರವಾಗಿರುತ್ತೆ, ಅಷ್ಟು ಹಿಂಸೆಯಾಗಿರುತ್ತೆ, ಅಷ್ಟು ಉಪದ್ರವಗಳನ್ನು ನಾವು ಸಹಿಸಕ್ ಆಗೋದಿಲ್ಲ. ನಾವು ಈಗಿರೋ ಉಪದ್ರವ ನಮ್ಮಲ್ಲಿ ಸಹಿಸಕ್ ಆಗೋದಿಲ್ಲ. ಆದ್ರೆ ಆಗಿನ ಕಾಲದಲ್ಲಿ ಉಪದ್ರವ ನೀವು ಹೇಗೆ ಸಹಿಸುತ್ತೀರಾ? ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮಿಂದ ಸಹಿಸಕ್ ಸಾಧ್ಯವೇ ಇಲ್ಲ. ಭೂಮಿಯಲ್ಲಿ ಪವಿತ್ರಾತ್ಮ ಇರೋದಿಲ್ಲ, ದೇವಜನರು ಇರೋದಿಲ್ಲ, ಪಾಸ್ಟ್ಗಳು ಇರೋದಿಲ್ಲ, ಸೇವಕರು ಇರೋದಿಲ್ಲ, ಪ್ರವಾದನೆಗಳು ಇರೋದಿಲ್ಲ, ಪ್ರವಾದಿಗಳು ಇರುವುದಿಲ್ಲ, ಎಲ್ಲ ತಲ್ಪಡ್ತಾರೆ. ನೀವು ಅವಾಗ ಎಷ್ಟು ಹುಡುಕಿದರೂ ಸಿಗುವುದಿಲ್ಲ. ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಒಂದು ಕಾಲ ಬರುತ್ತದೆ ಸೇವಕರನ್ನು ಹುಡುಕಿದ್ರು ಸಿಗೋದಿಲ್ಲ,
ವಾಕ್ಯ ಹುಡುಕಿದ್ರು ಸಿಗೋದಿಲ್ಲ. ಅದು ಬಂದು ಆ 7 ವರ್ಷ ಉಪದ್ರ ಕಾಲದಲ್ಲೇ. ಪ್ರಿಯ ದೇವ ಜನರೇ, ನಾವು ಎಚ್ಚರಿಕೆ ಆಗಿರಬೇಕು. ವಿ ಆರ್ ಇನ್ ದ ಎಂಡ್ ಟೈಮ್ಸ್. ನಾವು ಎಚ್ಚರಿಕೆ ಆಗಿರಬೇಕು. ಯಾವ್ದ್ರಲ್ಲಿ ಎಚ್ಚರಿಕೆ ಆಗಿರಬೇಕು? ಇಲ್ಲಿ ವಾಕ್ಯ ತುಂಬಾ ಸ್ಪಷ್ಟವಾಗಿದೆ. ಅವಳನ್ನು ಬಿಟ್ಟು ಬನ್ನಿರಿ, ನೀವು ಅವಳ ಪಾಪಗಳಿಗೆ ಪಾಲುಗಾರರು ಆಗಬಾರದು, ಅವಳಿಗಾಗುವ ಉಪದ್ರವಗಳಿಗೆ ಗುರಿ ಆಗಬಾರದು. ಗುರಿ ಆಗಬಾರದು. ತಪ್ಪಿಸಿಕೊಳ್ಳುವುದಕ್ಕಾಗಿಯೇ ಈ ದೇವರ ವಾಕ್ಯ. ನೀವು ತಪ್ಪಿಸಿಕೊಳ್ಳಬೇಕು. ನೀವು ತಪ್ಪಿಸಿಕೊಳ್ಳೋದಾದರೆ ಖಂಡಿತವಾಗಿ ನಾವು ದೇವ ಜನಗಳಾಗಿರುತ್ತೇವೆ. ನಾವು ತಪ್ಪಿಸಿಕೊಳ್ಳಬೇಕು. ಈ ಉಪದ್ರವಕ್ಕೆ ನಾವು ತಪ್ಪಿಸಿಕೊಳ್ಳಬೇಕು. ಅದಕ್ಕೆ ಸಮಯ ಯಾವುದು? ಈ ಸಮಯನೇ. ನಾವು ಟೈಮ್ ಇಸ್ ದೇರ್. ಈ ಸಮಯನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವು ವಾಕ್ಯಗಳನ್ನು ನಾವು ತುಂಬಾ ಭಾರವಾಗಿ ಕೊಡುತ್ತೇವೆ. ಯಾಕಂತ ಹೇಳಿದ್ರೆ ಈಗ ಇರುವಂತ ಕಾಲ ಕೊನೆ ಕಾಲ, ಇಸ್ ದ ಎಂಡ್ ಟೈಮ್. ಪಾಲುಗಾರ ಆಗಬಾರದು, ಅವಳಿಗಾಗಿರೋ ಉಪದ್ರವಗಳೇ ನೀವು ಗುರಿ ಆಗಬಾರದು. ಅವಳಿಗಿರೋ ಉಪದ್ರವ ಇದೆ. ಆ ಜನಕ್ಕೆ, ಆ ದೇಶದ ಜನಕ್ಕೆ, ಆ ಬಾಬಿಲೋನ್ ದೇಶ ಬಿದ್ದಾಗ ಆ ಜನಕ್ಕೆ ಉಪದ್ರವ ಇದೆ, ಅದ್ರಲ್ಲಿ ನೀವು ಪಾಲುಗಾರ ಆಗಬಾರದು ಅಂತ ಹೇಳಿ ದೇವರ ಇಷ್ಟವಾಗಿದೆ, ದೇವರ ಚಿತ್ತವಾಗಿದೆ. ಅದಕ್ಕಾಗಿನೇ ದೂತನನ್ನು ಕಳಿಸಿ ಈ ಮಾತುಗಳನ್ನು ಯೋಹಾನ ಕಿವಿಗೆ ಬೀಳುವ ತರ ಮಾಡುತ್ತಾರೆ. ಹಲ್ಲೆಲೂಯಾ. ಎಷ್ಟೋ ದಿವಸಗಳಿಂದ ನಾವು ಪ್ರಕಟಣೆ ಧ್ಯಾನಿಸದ ಬರುತ್ತಾ ಇದ್ದೇವೆ. ಪ್ರಕಟಣೆ ಧ್ಯಾನಿಸುವುದು ಸಾಧಾರಣವಾದಲ್ಲ. ಪ್ರಕಟಣೆ ಬಂದು ರಹಸ್ಯಗಳನ್ನು ದೇವರ ಆತ್ಮ ಹೊರತು ಯಾರು ಪ್ರಕಟಿಸಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಕಟಣೆ ಬಂದು ಒಂದು ಗಂಭೀರವಾದ ವಾಕ್ಯಗಳನ್ನು ಕೇಳುವಂಥದ್ದು, ಗಂಭೀರದ ವಾಕ್ಯ. ಇದಕ್ಕೆ ಭಯಪಡಬೇಕು. ಅವಾಗೆ ನೀವು 5ನೇ ವಾಕ್ಯ, ಅವಳ ಪಾಪಗಳಲ್ಲಿ ಒಂದಾದ್ರೂ ಮೇಲೊಂದು ಸರಿ ಆಕಾಶದ ಪರ್ಯಂತರಕ್ಕೂ ಬೆಳೆದು ದೇವರು ಅವಳಿಗೆ ಅನ್ಯಾಯಗಳನ್ನು ಜ್ಞಾಪಿಸಿಕೊಂಡನು. ಆ ಜನರ ಪಾಪ ದೇವರು ಜ್ಞಾಪಿಸಿಕೊಂಡೆಂಬುದು ದೇವದೂತನ ಶಬ್ದವು ಯೋಹಾನ ಕಿವಿಗೆ ಬೀಳುತ್ತದೆ. ಶಬ್ದವು ಯೋಹಾನ ಕಿವಿಗೆ ಬೀಳುತ್ತದೆ. ಇತರರಿಗೆ ಅವಳಿಗೆ ಮಾಡಿದ ಪ್ರಕಾರ 5ನೇ ವಾಕ್ಯ, ಆಕಾಶದ ಪರ್ಯಂತಕ್ಕೂ ಬೆಳೆದು ದೇವರು ಅವಳ ಅನ್ಯಾಯಗಳನ್ನು ಜ್ಞಾಪಿಸಿಕೊಂಡರಂತೆ. ಅಂದ್ರೆ ದೇವರ ರೌದ್ರ ನೋಡಿ, ದೇವರ ಕೋಪ ನೋಡಿ. ಅವಳು ಮಾಡಿದಂತ ಎಲ್ಲ ಪಾಪಗಳು, ಅಂದ್ರೆ ಜನಗಳು ಮಾಡಿದಂತ ಪಾಪಗಳು, ಅದೇ ಬಾಬಿಲೋನ್. ಆ ಬಾಬಿಲೋನ್ ಅಂದ್ರೆ ಇವತ್ತು ಇರಾಕ್. ದ ನೌ ಡೇಸ್ ದ ನೇಮ್ ಇಸ್ ಇರಾಕ್. ಅಲ್ಲಿರುವ ಜನಗಳು. ಹಲ್ಲೆಲೂಯಾ. ಅವ್ರು ಮಾಡಿದಂತ ಪಾಪಗಳು ದೇವರಿಗೆ ಏನಾಗುತ್ತೆ? ಜ್ಞಾಪಕವಾಗುತ್ತೆ. ಹಲ್ಲೆಲೂಯಾ. ಆ ದೇವ್ರಿಗೆ ಜ್ಞಾಪಕ ಆದಾಗ ಅದಕ್ಕೆ ಹೇಳ್ತಾರೆ ದೇವರು, ನನ್ನ ಜನರೇ, ನನ್ನ ಪ್ರಜೆಗಳೇ, ಅವಳನ್ನು ಬಿಟ್ಟು ಬನ್ನಿರಿ. ಇದು ಯಾವಾಗ? ದ 7th ಇಯರ್, 7ನೇ ವರ್ಷ, 7ನೇ ಉಪದ್ರವ. ಆಗ ಹೇಳ್ತಾರದ್ದು. ಪ್ರಿಯ ದೇವ ಜನರೇ, ನೀವು ಅದುವರೆಗೂ ಕಾಯಕ್ಕೆ ಹೋಗಬೇಡಿರಿ. ಈಗ ನಾವು ಟೈಮ್ ಇಸ್ ದೇರ್. ಇವಾಗ ನೀವು ನಿಮ್ಮನ್ನು ಶುದ್ಧಿ ಮಾಡಿಕೊಳ್ಳಿರಿ. ಹಳೆಯದನ್ನೆಲ್ಲ ಬಿಟ್ಟು ಬಿಡಿರಿ. ದೇವರ ಕಡೆಗೆ ತಿರುಗಿಕೊಳ್ಳಿ. ದೇವರು ಹೇಳ್ತಾರೆ, ನೀವು ನನ್ನ ಕಡೆ ತಿರುಗೋದಾದರೆ ನಾನು ನಿಮ್ಮ ಕಡೆಗೆ ತಿರುಗುತ್ತೇನೆ ಎಂಬ ದೇವರ ವಾಕ್ಯ ಇದೆ. ಕೈ ಬಿಡಲ್ಪಟ್ಟಂತ ಜನಗಳಿಗೆ ದೇವರೊಂದು ಆಶ್ರಯ ಕೊಡುತ್ತಾರೆ. ಎಲ್ಲಿ ಆಶ್ರಯ? ದುರಾತ್ಮಗಳು ಇರುವಂತ, ವಾಸ ಮಾಡುವಂತ ಆಶ್ರಯವಾಗಿದ್ದಂತಹ ಸ್ಥಾನದಲ್ಲಿ, ಜಾಗದಲ್ಲಿ, ಲೋಕದಲ್ಲಿ ನಿಮಗೆ ದೇವರು ಒಂದು ಆಶ್ರಯ ಕೊಡುತ್ತಾರೆ. ಏನಂತ ಹೇಳಿದ್ರೆ, ಅವಳನ್ನು ಬಿಟ್ಟು ಬನ್ನಿರಿ. ಆಗಲೂ ಜನಗಳು ಅವಳನ್ನು ಬಿಟ್ಟು ಬರುವುದಿಲ್ಲ. ವಾಕ್ಯವಿದೆ. ಹಲ್ಲೆಲೂಯಾ. ನೋಡಿ, ಜ್ಞಾಪಿಸಿಕೊಳ್ಳಿರಿ. 6ನೇ ವಾಕ್ಯ, ಇತರರಿಗೆ ಅವಳು ಮಾಡಿದ ಪ್ರಕಾರ ಅವಳಿಗೆ ಮಾಡಿರಿ. ಅವಳು ಯಾರು ಹೇಗೆ ಮತ್ತೊಬ್ಬರಿಗೆ ಮಾಡಿದರು ಅಂದ್ರೆ, ದೇವ ಸೇವಕರಿಗೆ ಆ ಜನಗಳು ಹೇಗೆ ಕೊಲ್ಲಿಸಿ ರಕ್ತ ಸಾಕ್ಷಿಯಾಗಿ ಮಾಡಿಸಿದರೋ ಅವಳಿಗೆ ಅದೇ ಪ್ರಕಾರವಾಗಿ ಮಾಡಿರಿ. ಅಲ್ಲಿ ವಾಕ್ಯವಿದೆ. ಇತರಿಗೆ ಅವಳಿಗೆ ಮಾಡಿದ್ದ 6ನೇ ವಾಕ್ಯ 18:6, ಅವಳ ಅನ್ಯಾಯವನ್ನು ಅವಳು ಇತರಿಗೆ ಅವಳಿಗೆ ಮಾಡಿದ್ದ ಪ್ರಕಾರ ಅವಳಿಗೆ ಮಾಡಿರಿ. ಅವಳ ಕೃತ್ಯಗಳಿಗೆ ಸರಿಯಾಗಿ ಅವಳಿಗೆ 2ರಷ್ಟು ಕೊಡಿರಿ. ಡಬಲ್. ಅವಳು ಮಾಡಿದ್ದು ಸಿಂಗಲ್, ದಂಡನೆ 2ರಷ್ಟು, ಡಬಲ್. 2ರಷ್ಟು ಕಲಿಸಿಕೊಡಿರಿ. ಪ್ರಿಯ ದೇವ ಜನರೇ, ಅವಳು ಮಾಡಿದ್ದು 1 ಅಂದ್ರೆ ಅವಳಿಗೆ ದಂಡನೆ ಡಬಲ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ತಿರ್ಗಿ ಅದೇ ದೇವದೂತ ಏನ್ ಹೇಳ್ತಾನೆ? 7ನೇ ವಾಕ್ಯ, ಅವಳು ಎಷ್ಟು ಮಟ್ಟಿಗೆ ತನ್ನನ್ನು ಘನಪಡಿಸಿಕೊಂಡು ಭೋಗ ನಿಧಿಯಾಗಿದ್ದಳು ಅಷ್ಟು ಮಟ್ಟಿಗೆ ಅವಳಿಗೆ ಯಾತನೆಯ ದುಃಖವು ಕೊಡಿರಿ.
ಅವಳು ತನ್ನನ್ನು ಏನ್ ಮಾಡ್ಕೊಂಡ್ಲಂತೆ, ಘನಪಡಿಸಿಕೊಂಡಳು. ಅಂದ್ರೆ ಆ ಜನಗಳು ತಮ್ಮನ್ನು ಘನಪಡಿಸಿಕೊಂಡರಂತೆ. ಆ ಬಾಬಿಲೋನ್, ಆ ನಗರಿ, ಆ ಜನಗಳು, 7ನೇ ವಾಕ್ಯ, ಅವಳು ಎಷ್ಟು ಮಟ್ಟಿಗೂ ತನ್ನನ್ನು ಘನಪಡಿಸಿಕೊಂಡು ಭೋಗ ನಿಧಿಯಾಗಿದ್ದಳು, ಅಷ್ಟು ಮಟ್ಟು ಅವಳಿಗೆ ಯಾತನೆಯನ್ನು ದುಃಖವನ್ನು ಕೊಡಿರಿ. ಆ ಸ್ತ್ರೀಗೆ, ಆ ಜನಗಳಿಗೆ ಅವಳು ಎಷ್ಟು ತನ್ನ ಘನಪಡಿಸಿಕೊಂಡಳು ಅಷ್ಟು ಅವಳಿಗೆ ಯಾತನೆ ದುಃಖವನ್ನು ಕೊಡಿರಿ ಎಂಬ ಶಬ್ದವು, ದೂತನ ಶಬ್ದವು ಯೋಹಾನ ಕಿವಿಗೆ ಬೀಳುತ್ತದೆ. ಅದನ್ನು ಬರೆಯುತ್ತಾರೆ ಯೋಹಾನ್. ನಾನು ಹಾಗೆ ಮುಂದೆ ಓದ್ತೀನಿ ನೋಡಿ. ಅವಳು ತನ್ನ ಹೃದಯದಲ್ಲಿ ನಾನು ರಾಣಿಯಾಗಿ ಕೂತುಕೊಂಡೇನು, ನಾನು ವಿಧವೆ ಅಲ್ಲ ಅನ್ನುವ ಶಬ್ದ. ಹಲ್ಲೆಲೂಯ. ಯಾರು ಅನ್ಕೊಂತಾರಂತೆ, ಬಾಬಿಲೋನ್ ಸ್ತ್ರೀ ಆದವಳು ಹೇಳ್ತಾಳೆ, ನಾನು ವಿಧವೆ ಅಲ್ಲ, ನಾನು ರಾಣಿ. ರಾಣಿ ಅಂತ ಹೇಳಿದ್ರೆ ಪ್ರಿಯ ದೇವಜನರೇ, ಗಂಡ ಇರುತ್ತಾನೆ, ಅದಕ್ಕೆ ರಾಣಿ. ವಿಧವೆ ಅಂತ ಹೇಳಿದ್ರೆ ಗಂಡ ಇರುವುದಿಲ್ಲ. ಅವಾಗೆ ಇಲ್ಲಿ ವಾಕ್ಯ ಎಷ್ಟು ಸ್ಪಷ್ಟವಾಗಿದೆ ನೋಡಿ. ಒಂದು ಮೊದಲಿಂಗನಾದ ಮೊದಲಿಗಿತ್ತಿಗೆ ಅವ್ರೇನಾಗಿದ್ದಾರೆ, ಮೊದಲಿಂಗನು ಮೊದಲಿಗಿತ್ತಿ ಏನಾಗಿದ್ದಾರೆ, ಯಜಮಾನರು, ಗಂಡ ಅನ್ನುವುದು ಕನ್ನಡದಲ್ಲಿ. ಹಲ್ಲೆಲೂಯ. ಅದೇ ಪ್ರಕಾರವಾಗಿ ಈ ಲೂಸಿಫರ್ಗೂ ಘಟಸರ್ಪನಿಗೂ ಅವಳು ಹೆಂಗಸಿದ್ದಾರೆ, ಅವಳೇ ವೇಶ್ಯ, ಅವಳೇ ಮಹಾಬಾಬಿಲೋನ್. ಅವಳು ಏನಂತಾಳೆ, ನಾನು ವಿಧವೆ ಅಲ್ಲ. ಅಲ್ಲಿ ವಾಕ್ಯ ಇದೆ, ತುಂಬಾ ಸ್ಪಷ್ಟ ಆಗಿದೆ. 7ನೇ ವಾಕ್ಯ, ಅವಳು ಎಷ್ಟು ಮಟ್ಟಿಗೂ ತನ್ನನ್ನು ಘನಪಡಿಸಿಕೊಂಡು ಭೋಗ ನಿಧಿಯಾದ್ದಳು, ಅಷ್ಟು ಮಟ್ಟಿಗೆ ಅವಳಿಗೆ ಯಾತನೆ ದುಃಖವನ್ನು ಕೊಡಿರಿ. ಅವಳು ತನ್ನ ಹೃದಯದಲ್ಲಿ ನಾನು ರಾಣಿಯಾಗಿ ಕೂತುಕೊಂಡೇನು, ನಾನು ವಿಧವೆಯಲ್ಲ, ದುಃಖವನ್ನು ಕಾಣುವುದೇ ಇಲ್ಲ ಎಂದು ಹೇಳಿಕೊಂಡರಿಂದ. ಪ್ರಿಯ ದೇವಜನರೇ, ಅವಳು ತನ್ನನ್ನು ರಾಣಿಯಾಗಿ ನಿಲ್ಲಿಸಿಕೊಳ್ಳುತ್ತಾಳೆ. ಆ ಜನಗಳು ನಾವೇ ರಾಣಿ. ರಾಜ ಯಾರು ಗೊತ್ತಾ ಅವರಿಗೆ? ಘಟಸರ್ಪನು. ಅವರಿಗೆ ರಾಜ ಘಟಸರ್ಪನು. ರಾಣಿ ಯಾರು ಗೊತ್ತಾ? ಈ ಜನಗಳು. ಪ್ರಿಯ ದೇವಜನರೇ, ಈ ಪ್ರಕಟಣೆಯನ್ನು ದೇವರು ಯೋಹನಿಗೆ ಕೊಟ್ಟಾಗ ಇದೇ ವಾಕ್ಯವನ್ನು ಯೆಶಾಯ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ನೋಡಿ. ಯೆಶಾಯ ಗ್ರಂಥ ಯೇಸು ಸ್ವಾಮಿ ಬಗ್ಗೆ ಏನಾಗಿದೆ, ಅವ್ರು ಹುಟ್ಟುವುದು, ಅವ್ರ ಹೆಸರಿಡುವುದು ಎಲ್ಲ ಯೆಶಾಯ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಅವ್ರ ಹೆಸರೇನು? ಆಲೋಚನಾ ಕರ್ತನು, ನಿತ್ಯನಾದ ತಂದೆ, ಇವೆಲ್ಲ ಬಂದು ಆ ಥರ ಹೆಸರು. ಇದು ಎಲ್ಲಿ ಬರೆಯಲ್ಪಟ್ಟಿದೆ? ಯೆಶಾಯ 9ನೇದಲ್ಲಿ ಬರೆಯಲ್ಪಟ್ಟಿದೆ. ಅದೇ ಪ್ರಕಾರವಾಗಿ ನೀವು ಯೆಶಾಯ ಗ್ರಂಥಕ್ಕೆ ಹೋದರೆ, ಯೆಶಾಯ ಗ್ರಂಥಕ್ಕೆ ಹೋಗೋಣ. ಈ ವಾಕ್ಯ ಹಾಗೆ ಇಟ್ಟುಕೊಳ್ಳಿರಿ, ಈ ವಾಕ್ಯ ಹಾಗೆ ಇಟ್ಟುಕೊಳ್ಳಿರಿ. 18ನೇ 7ನೇ ವಾಕ್ಯ ಹಾಗೆ ಇಟ್ಟುಕೊಳ್ಳಿರಿ. ನೀವು ಯೆಶಾಯ ಗ್ರಂಥಕ್ಕೆ ಹೋಗಿ 47ನೇ ಅಧ್ಯಾಯಕ್ಕೆ ಹೋಗಿ. 47ನೇ ಅಧ್ಯಾಯ ಯೆಶಾಯ ಗ್ರಂಥ 47 ವಾಕ್ಯ ಬರೆಯಲ್ಪಟ್ಟಿದೆ. ಯೆಶಾಯ ಬರೆದ ಗ್ರಂಥ ಚಾಪ್ಟರ್ ಯೆಶಾಯ 47ನೇ ಅಧ್ಯಾಯ. ನೀವು 7ನೇ ವಾಕ್ಯವನ್ನು ಧ್ಯಾನಿಸೋದಾದರೆ, 7ನೇ ವಾಕ್ಯ, ದ 7th verse, 7ನೇ ವಾಕ್ಯ ನಾನು ಓದ್ತೀನಿ ನೋಡಿ ವಾಕ್ಯವನ್ನು. ಈ ವಾಕ್ಯನ ವಾಕ್ಯ ಹೋಲಿಸಬಹುದು. ಯಾಕಂದ್ರೆ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಯು ಎರಡು ಒಂದು. ಅದರ ಅರ್ಥಗಳು ಇದರಲ್ಲಿದೆ, ಇದರ ಅರ್ಥಗಳು ಅದರಲ್ಲಿದೆ. ಅಂದ್ರೆ ಮೊದಲೇ ಹಳೆ ಒಡಂಬಡಿಕೆ, ಅದರಲ್ಲಿರುವಂತ ಕಾರ್ಯಗಳು ಹೊಸ ಒಡಂಬಡಿಕೆ ಹೇಳಲ್ಪಟ್ಟಿರುತ್ತದೆ. ನೀವು 47ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ಓದಿ. ನಾನು ಶಾಶ್ವತವಾದ ರಾಣಿ ಎಂದು ನೀನು ಅಂದುಕೊಂಡು ಅವರು ಹಿಂಸೆಯನ್ನು ಮನಸ್ಸಿಗೆ ತಾರದೆ ಅವಳಿಗಿಂದ ನಿನಗಾಗುವ ಪರಿಣಾಮವನ್ನು ನೆನೆಸಿಕೊಳ್ಳಲಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಇದ್ಯಾಕೆ ಈ ವಾಕ್ಯ ಓದ್ತಾ ಇದೆ ಅಂತ ಹೇಳಿದ್ರೆ, ನೀವು ಯೆಶಾಯ ಬರೆದ ಗ್ರಂಥದಲ್ಲಿ 47ನೇ ಅಧ್ಯಾಯದಲ್ಲಿ ನೀವು ಮೇಲ್ ನೋಡೋದಾದ್ರೆ, ಅಂದ್ರೆ ಹೆಡ್ಡಿಂಗ್, 47ನೇ ಅಧ್ಯಾಯದ ಹೆಡ್ಡಿಂಗ್ ನೀವು ನೋಡೋದಾದ್ರೆ, ಬಾಬಿಲೋನನ್ನು ಹೀನಿಸುವ ಗೀತೆ. ಅಂದ್ರೆ ನೋಡಿ, ಇಲ್ಲಿ ನಡೆಯುವಂತ ಬಾಬಿಲೋನ್ ಪ್ರಕಟಣೆಯಲ್ಲಿ ಕೊನೆ ಕಾಲದಲ್ಲಿ ನಡೆಯುವಂತ ಕಾರ್ಯ ಎಲ್ಲಿ ಬರೆಯಲ್ಪಟ್ಟಿದೆ? ಯೆಶಾಯ ಗ್ರಂಥದಲ್ಲೇ ಬರೆಯಲ್ಪಟ್ಟಿದೆ. ಯೆಶಾಯ ಗ್ರಂಥದಲ್ಲಿ ಬರೆಯಲ್ಪಟ್ಟದ್ದು, ಪ್ರಕಟಣೆಯಲ್ಲಿ ಬರೆಯಲ್ಪಟ್ಟದ್ದು ಎರಡು ಒಂದೇ. ಇಟ್ಸ್ ನಾಟ್ ಡಿಫರೆಂಟ್. ಈಗ ನಡೆಯುವಂತ ಪ್ರವಾದನೆ ಹಾಗೆ ಯೆಶಾಯಗೆ ದೇವರು ಏನ್ ಮಾಡಿದ್ದಾರೆ ತಿಳಿಸಿದ್ದಾರೆ. ಅದಕ್ಕೆ ಬಾಬಿಲೋನು ಹೀನಿಸುವ ಗೀತೆಗಳು, ಇನೈಸುವ ಗೀತೆಗಳು. ಅದಕ್ಕೆ ವಾಕ್ಯದಲ್ಲಿ ಬರ್ತಿದೆ ನೋಡಿ, ವಾಕ್ಯ 7ನೇ ವಾಕ್ಯ, ನಾನು ದೇಶದ ರಾಣಿ ಎಂದು ನೀನು ಅಂದುಕೊಂಡು. ಹಲ್ಲೆಲೂಯ. ದೇಶದ ರಾಣಿ ಅಂದುಕೊಂಡಳಂತೆ. ಯಾರು? ಆ ಜನ, ಆ ಬಾಬಿಲೋನ್ ಜನ. ಹಲ್ಲೆಲೂಯ. ಅವರು ಹಿಂಸೆಯನ್ನು ಮನಸ್ಸಿಗೆ ತಾರದೆ, ಅವ್ರ ಹಿಂಸೆಗಳನ್ನು ಮನಸ್ಸಿಗೆ ತಾರದೆ ಅವಳು ನನಗಾಗುವ ಪರಿಣಾಮವನ್ನು ನೆನೆಸಿಕೊಳ್ಳಲಿಲ್ಲ. ಪ್ರಿಯ ದೇವ ಜನರೇ, ನೀವು ಅದೇ 18 ನೀವು 7ಕ್ಕೆ ಹೋಗಿ, ಅದೇ 18:7 ಪ್ರಕಟಣೆ 18:7 ಓದಿ. ಅವಳನ್ನು ಎಷ್ಟು ಮಾತ್ರಕ್ಕೂ ತನ್ನ ಘನಪಡಿಸಿಕೊಂಡು
ಭೋಗ ನಿಧಿಯಾಗಿದ್ದಳು, ಅಷ್ಟು ಮಟ್ಟಿಗೆ ಅವಳಿಗೆ ಯಾತನೆ ದುಃಖವನ್ನು ಕೊಡಿರಿ. ಅವಳು ತನ್ನ ಹೃದಯದಲ್ಲಿ ನಾನು ರಾಣಿಯಾಗಿ ಕೂತುಕೊಂಡೆನು, ನಾನು ವಿಧವೆ ಅಲ್ಲ, ದುಃಖವನ್ನು ಕಾಣುವುದಿಲ್ಲ ಎಂದು ಹೇಳಿಕೊಂಡುದರಿಂದ ಅವಳಿಗೆ ಕೊಲೆ ದುಃಖ ಕ್ಷೇಮ ಎಂಬ ಉಪದ್ರವಗಳನ್ನು ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಈ ಯೆಶಾಯ ಬರೆದ ಪತ್ರಿಕೆಯಲ್ಲಿ 47ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ಅದಕ್ಕೆ ಬಂದು ಹೋಲಿಸಬಹುದು. ಅಂದ್ರೆ ಇವಳು ತನ್ನ ಏನ್ ಅನ್ಕೊಂಡ್ಲಂತೆ, ಐ ಆಮ್ ದ ಕ್ವೀನ್, ನಾನೇ ರಾಣಿ, ನಾನು ವಿಧವೆ ಅಲ್ಲ, ನನಗೆ ಗಂಡ ಇದ್ದಾನೆ. ಅಂದ್ರೆ ಆ ಗಂಡ ಯಾರಂತ ಹೇಳಿದ್ರೆ ಅವರಿಗೆ ಆ ಲೂಸಿಫರೇ. ಸಭೆಗೆ ಗಂಡ ಯಾರಂತ ಹೇಳಿದ್ರೆ ಯೇಸು ಕ್ರಿಸ್ತನು. ಬಾಬಿಲೋನ್ಗೆ ಗಂಡ ಯಾರಂತ ಹೇಳಿದ್ರೆ ಲೂಸಿಫರ್, ಘಟ ಸರ್ಪನು. ಅದಕ್ಕೆ ಅವನೊಂದಿಗೆ ಆತ್ಮಗಳಿದ್ದಲ್ಲ, ಅವನೊಂದಿಗೆ ಆತನ ದೂತರುಗಳು ತಳ್ಳಲ್ಪಟ್ಟರು. ಅವೇ ದುರಾತ್ಮಗಳು. ಕೆಲವು ದುರಾತ್ಮಗಳು ಇದೆಯಾ ಇಲ್ಲವಾ ಅನ್ನೋ ಕೆಲವು ಸಂಶಯ ಇದೆ. ಪ್ರಿಯ ದೇವ ಜನರೇ, ದುರಾತ್ಮಗಳು ಭೂಮಿಯಲ್ಲಿ ಇವೆ. ಯಾಕೆಂತೇಳಿ ನೀವೆಲ್ಲ ವಾಕ್ಯಗಳನ್ನು ಧ್ಯಾನಿಸಬೇಕು, ವಾಕ್ಯಗಳನ್ನು ಓದಬೇಕು. ಆ ದುರಾತ್ಮಗಳು ಒಂದೊಂದು ಪಟ್ಟಣವನ್ನೇ ಆಳ್ಕೆ ಮಾಡುವಂತ ದುರಾತ್ಮಗಳು, ಒಂದೊಂದು ಪಟ್ಟಣವನ್ನು ಆಳ್ಕೆ ಮಾಡುವಂತ ದುರಾತ್ಮಗಳು. ಹಲ್ಲೆಲೂಯಾ. ಅದಕ್ಕೆ ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದುರಾತ್ಮಗಳನ್ನು ವಾಸ ಮಾಡುವಂತ ಆಶ್ರಯ ಸ್ಥಾನವಾಗಿದೆ ಯಾವುದು? ಬಾಬಿಲೋನ್, ಭೂಲೋಕ. ಹಲ್ಲೆಲೂಯಾ. ಅವಾಗ ಈ ಪ್ರಕಟಣೆಯಲ್ಲಿ ದೇವರು ನಮಗೆ ಕೊಟ್ಟುವಂತ ವಾಕ್ಯಗಳನ್ನು ನಾವು ತುಂಬಾ ಸೂಕ್ಷ್ಮೆಯಾಗಿ ಧ್ಯಾನಿಸಬೇಕು. ಯಾಕಂದ್ರೆ ಆ 7ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟೆ, ನಾನು ರಾಣಿಯಾಗಿ ಕೂತಿಕೊಂಡಿದ್ದೇನೆ, ನಾನು ವಿಧವೆ ಅಲ್ಲ, ದುಃಖವನ್ನು ನಾನು ಕಾಣುವುದಿಲ್ಲ ಎಂದು ಹೇಳಿಕೊಂಡೋದ್ರಿಂದ ಹಲ್ಲೆಲೂಯಾ. 8ನೇ ವಾಕ್ಯ, ಅಂತ ಹೇಳಿಕೊಂಡ್ರಿಂದ ಅವಳಿಗೆ ಕೊಲೆ ದುಃಖ ಕ್ಷೇಮ ಎಂಬ ಉಪದ್ರವಗಳನ್ನು ಒಂದೇ ದಿನದಲ್ಲಿ ಸಂಭವಿಸುವುದು. ಅವಳಿಗೆ ಬೆಂಕಿಯಿಂದ ಸುಟ್ಟು ಹೋಗುವಳು, ಅವಳ ದಂಡನೆಯನ್ನು ವಿಧಿಸಿದ ದೇವರಾಗಿ ಕರ್ತನಿಗೆ ಬಲಿಷ್ಠನಾಗಿದ್ದಾನೆ. ಹಲ್ಲೆಲೂಯಾ. ಹೇಳ್ತಾ ಇರೋದು ದೂತನು ಯೋಹಾನಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಂತೆ ಅವಳಿಗೆ ಏನಂತೆ? ಇದು ವಾಕ್ಯ ತುಂಬಾ ಸ್ಪಷ್ಟವಾಗಿದೆ. ಅವಳು ಬೆಂಕಿಯಿಂದ ಸುಟ್ಟು ಹೋಗುವಳು. ಆ ಜನ, ಆ ಪ್ರಜೆ, ಆ ಬಾಬಿಲೋನ್ ಏನಕ್ಕೆ ಬಲಿಯಾಗುತ್ತೆ? ಬೆಂಕಿಗೆ ಬಲಿಯಾಗುತ್ತೆ. ನೋಡಿ ವಾಕ್ಯ ಇದೆ, ಅವಳ ದಂಡನೆಯನ್ನು ವಿಧಿಸಿದ ದೇವರಾಗಿರುವ ಕರ್ತನು ಬಲಿಷ್ಠನಾಗಿದ್ದಾನೆ. ಅಂದ್ರೆ ಅವಳಿಗೆ ದಂಡನೆ ವಿಧಿಸೋದು ಯಾರು? ದಂಡನೆ ಯಾರು ವಿಧಿಸೋದು ಅವಳಿಗೆ? ಕರ್ತನಾಗಿರುವ ದೇವರು. ಹಲ್ಲೆಲೂಯಾ. ಅವರೇ ಯೇಸು ಕ್ರಿಸ್ತರು. ಹಲ್ಲೆಲೂಯಾ. ಬಲಿಷ್ಠ, ಈ ಸ್ಟ್ರಾಂಗ್. ಅವಾಗೆ ಈ 8ನೇ ವಾಕ್ಯವನ್ನು 18 ತಿರ್ಗಾ ಮತ್ತೆ ನೀವು ಯೆಶಾಯ ಬರೆದ ಗ್ರಂಥಕ್ಕೆ ಹೋದರೆ, ಮತ್ತೆ ಯೆಶಾಯ ಗ್ರಂಥಕ್ಕೆ ಹೋಗೋಣ. ಅದೇ 47ನೇ ಅಧ್ಯಾಯ, ಅದೇ 47ನೇ ಅಧ್ಯಾಯದಲ್ಲಿ ನೀವು 11ನೇ ವಾಕ್ಯವನ್ನು ಓದೋದಾದರೆ, 11ನೇ ವಾಕ್ಯ, ಇದು 8ನೇ ವಾಕ್ಯಕ್ಕೆ ಸಂಬಂಧಪಟ್ಟಂತ ವಾಕ್ಯ. 18ನೇ ವಾಕ್ಯ, ಅದು 47ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ. ಹೀಗಿರಲು ನೀನು ಮಂತ್ರಿಸಿ ನಿವಾರಿಸಲಾರದಂತ ಕೇಡು ನಿನಗೆ ಸಂಭವಿಸುವುದು, ನೀನು ಪರಿಹರಿಸಲಾದ ವಿಪತ್ತು ನಿನ್ನ ಮೇಲೆ ಬೀಳುವುದು. ಯಾವ ವಿಪತ್ತು ಅಂತ ಹೇಳಿದ್ರೆ ತಪ್ಪಿಸಿಕೊಳ್ಳಕ್ಕಾಗದಂತ ವಿಪತ್ತು. ಯಾರಿಗೆ? ಬಾಬಿಲೋನ್ ನಗರದ ಮೇಲೆ. ಆ ನಗರ ಯಾರು? ಆ ಸ್ತ್ರೀ ಯಾರು? ಆ ಜನ, ಆ ಕುಲ, ಆ ಭಾಷೆ, ಆ ಸಮೂಹ, ಅವ್ರ ಮೇಲೆ ಏನ್ ಬೀಳುತ್ತೆ ಅಂತ ಹೇಳಿದ್ರೆ 11ನೇ ವಾಕ್ಯ, ನೀನು ಪರಿಹರಿಸಲಾರದ ವಿಪತ್ತು ನಿನ್ನ ಮೇಲೆ ಬೀಳುತ್ತದೆ. ಅದಕ್ಕೆ ಪರಿಹಾರ ಇಲ್ಲ. ಆ ವಿಪತ್ತಿಗೆ, ವಿಪತ್ತು ನಿಮ್ಮ ಮೇಲೆ ಬಂದೇ ಬರುತ್ತೆ. ಪ್ರಿಯ ದೇವ ಜನರೇ, ಇವತ್ತು ನಾವು ವಿಪತ್ತುಗಳು ಬಂದಾಗ ಮೊಣಕಾಲು ಊರಿ ಪ್ರಾರ್ಥನೆ ಮಾಡಿ ವಿಪತ್ತನ್ನು ತಪ್ಪಿಸುತ್ತೇವೆ. ಅಂದ್ರೆ ಆಗಿನ ಕಾಲದಲ್ಲಿ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯವಿಲ್ಲ. ಯು ಕೆನಾಟ್ ಎಸ್ಕೇಪ್. ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ನೀನು ಪರಿಹರಿಸಲಾದ ವಿಪತ್ತು ನಿನ್ನ ಮೇಲೆ ಬೀಳುವುದು. ನೀನು ನೋಡಿ ವಾಕ್ಯ ನೋಡಿ ಎಷ್ಟು ಸ್ಪಷ್ಟ ಆಗಿದೆ. ನಾವು ಅವತ್ತು ತಪ್ಪಿಸ್ಕೊಳ್ಳಕ್ಕೆ ಆಗೋದಿಲ್ವಂತೆ. ಆ ನಾಶನ ಅವತ್ತು 11ನೇ ವಾಕ್ಯ, ನೀನು ತಪ್ಪಿಸಿಕೊಳ್ಳದ ನಾಶನವು ನಿನಗೆ ಥಟ್ಟನೆ ಉಂಟಾಗುವುದು. ನೀನು ತಪ್ಪಿಸಿಕೊಳ್ಳಕ್ಕೆ ಸಾಧ್ಯವೇ ಇಲ್ಲ. ಥಟ್ಟನೆ, ಇಮಿಡಿಯೇಟ್ಲಿ ಆ ನಾಶ ನಿನ್ನ ಮೇಲೆ ಬರುವುದು. ಆ ನಾಶನೇ ಬೆಂಕಿ. ಪ್ರಿಯ ದೇವ ಜನರೇ, ಬೆಂಕಿ ಭೂಮಿಯಲ್ಲಿ ಹಾಕಿದಾಗ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯವಿಲ್ಲ. ನೀವು ತಪ್ಪಿಸಿಕೊಳ್ಳುವುದು ಇವಾಗಲೇ, ಇನ್ ದಿಸ್ ಟೈಮ್ಸ್, ಇವಾಗಲೇ ನೀವು ತಪ್ಪಿಸಿಕೊಳ್ಳಕ್ಕೆ ಸಾಧ್ಯ.
ಮತ್ತೆ ನೀವು ಯಾವುದು ತಪ್ಪಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ಅದಕ್ಕೆ ಹೇಳ್ತದೆ, ನನ್ನ ಪ್ರಜೆಯೇ ಅವಳನ್ನು ಬಿಟ್ಟು ಬನ್ನಿರಿ, ಆ ಲೋಕದ ಜನರನ್ನು ಬಿಟ್ಟು ಬನ್ನಿರಿ. ಅವಳ ಪಾಪದಲ್ಲಿ ನೀವು ಪಾಲುಗಾರ ಆಗಬಾರದು. ಯು ಶುಡ್ ನಾಟ್ ಬಿ ಪಾರ್ಟ್ನರ್ ಫಾರ್ ದಟ್ ಸಿನ್. ನೀವು ಅದಕ್ಕೆ ಪಾಲುಗಾರ ಆಗಬಾರದು, ಅಂದ್ರೆ ಪಾರ್ಟ್ನರ್ ಆಗಬಾರದು. ತಪ್ಪಿಸಿಕೊಳ್ಳಗಿದೆ ಸಮಯ ಪ್ರಿಯ ದೇವ ಜನರೇ. Now the time is for escape from like these sins. ಈ ತರ ಪಾಪಗಳೇ ತಪ್ಪಿಸಿಕೊಳ್ಳೋದಕ್ಕೆ ಇದೇ ಸಮಯ, ಇದೇ ಸಮಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ತಪ್ಪಿಸಿಕೊಳ್ಳೋ ನಾಶನ ನಿನಗೆ ಥಟ್ಟನೆ ಉಂಟಾಗುವುದು. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ದೇವರು ನಮಗೆ ವಾಕ್ಯಗಳನ್ನು ಕೊಡುವಾಗ 47ನೇ ಯೆಶಾಯ ಗ್ರಂಥದಲ್ಲಿ 13ನೇ ವಾಕ್ಯ ನೀವು ಓದೋದಾದರೆ, 13ನೇ ವಾಕ್ಯ, ಮಂತ್ರ ಲೋಚಗಳನ್ನು ಕೇಳಿ ಕೇಳಿ ನಿನಗೆ ಸಾಕಾಯ್ತಲ್ಲವೇ? ಜೋಯಿಸೋರು, ಪಂಚಾಂಗದವರು ಇವರೆಲ್ಲ ನಿಂತು ನಿನಗೆ ಬರುವ ವಿಪತ್ತುಗಳಿಂದ ನಿನ್ನನ್ನು ಉದ್ಧರಿಸಲಿ. ಅಂದ್ರೆ ಬರುವ ವಿಪತ್ತುಗಳು ಜೋಯಿಸರು, ಪಂಡಿತರು ನೀನೇನ್ ಮಾಡ್ಲಿ? ಕಾಪಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ದೇವರು ನೇಮಿಸಿದ್ದು, ದೇವರು ಬರೆದಿಟ್ಟದ್ದು ನೆರವೇರಲೇ ಆಗಬೇಕು, ನೆರವೇರಲೇಬೇಕು. 14ನೇ ವಾಕ್ಯ, 47:14, ಆಹಾ, ಇವರೆಲ್ಲ ಕುಳಿತುಕೊಂಡಿರುವವರು ಬೆಂಕಿ ಅವರನ್ನು ಸುಟ್ಟು ಬಿಡುವುದು. ಹಲ್ಲೆಲೂಯಾ. ಪ್ರಕಟಣೆ 18:8 ವಾಕ್ಯವನ್ನು ಯೆಶಾಯ ಬರೆದ ಗ್ರಂಥ 47:14ರಲ್ಲೂ ಎರಡು ಒಂದೇ ವಾಕ್ಯ, ಎರಡು ಬೇರೆ ಬೇರೆ ಅಲ್ಲ, ಎರಡು ಒಂದೇ ವಾಕ್ಯ. ಅದು ಬಾಬಿಲೋನ್ ಕುರಿತು ಬರೆಯಲ್ಪಟ್ಟಿದೆ. ಪ್ರಕಟಣೆಯಲ್ಲಿ ಕೂಡ ಬಾಬಿಲೋನ್ ಕುರಿತು ಹೇಳಲ್ಪಟ್ಟಿದೆ. ಪ್ರವಾದನೆ ದೂತನು ಯೋಹಾನಿಗೆ ಹೇಳಿದ್ದಾನೆ. ಆದರೆ 47:14, ಆಹಾ, ಇವರು ಎಲ್ಲ ಕುಳಿತಿರುವಂತವರು ಬೆಂಕಿ ಅವರನ್ನು ಸುಟ್ಟು ಬಿಡುವುದು, ಜ್ವಾಲೆ ರಭಸದಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲಾರದೆ, ಅದು ಕಾಯಿಸಿಕೊಳ್ಳದೆ ಕೆಂಡವಲ್ಲ, ಮುಂದೆ ಕುಳಿತಿರುವ ಹೋಗಿರುವ ಉರಿಯಲ್ಲ. ಪ್ರಿಯ ದೇವ ಜನರೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವತ್ತು ಎಂತ ವ್ಯಾಪಾರಿಗಳಾಗಿದ್ರು ಕೂಡ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. 7ನೇ ಉಪದ್ರವ, 7ನೇ ವರ್ಷ. 7 ಉಪದ್ರವ ಬಂದು ಮುಗುದಿಲ್ಲ ಇನ್ನು. ಇದು 7 ಉಪದ್ರವ ನಡೀತಾ ಇರುವಂತ ಕಾರ್ಯ. 7 ಉಪದ್ರವ ಸುರಿಯುವಾಗ ಏನೇನು ನಡೆಯುತ್ತದೆ, ಅದೇ ಎಂಡ್, ದಟ್ ಇಸ್ ಎಂಡ್, ಫೈನಲ್. ಅವಾಗ ದೇವರ ವಾಕ್ಯ ನಮ್ಗೆ ಏನ್ ಹೇಳುತ್ತದೆ? ನಾವು ಈಗಿನ ಕಾಲದಲ್ಲಿ ನಮ್ಮನ್ನು ಸರಿ ಮಾಡಿಕೊಳ್ಳುವಂತ ಸಮಯವಿದೆ. ದೇವರಿಂದ ದೂರ ಇದ್ದೀವಾ? ಸಮೀಪಕ್ಕೆ ಬನ್ನಿರಿ. ಪ್ರಾರ್ಥನೆಯಲ್ಲಿ ಕೊರತೆ ಆಗಿದ್ದೀರಾ? ಪ್ರಾರ್ಥನೆಯಲ್ಲಿ ಬೆಳೀರಿ. ಸತ್ಯವಾಕ್ಯ ಓದಿದ್ದೀರಾ? ಸತ್ಯವಾಕ್ಯ ಓದೋದನ್ನು ಶುರು ಮಾಡಿ. ಸಭೆಗೆ ಹೋಗೋದು ನಿಲ್ಲಿಸಿದ್ದೀರಾ? ಸಭೆಗೆ ಹೋಗಿ. ಸಭೆಗಳು ತೆರೆಯಲ್ಪಟ್ಟಿದೆ. ನನ್ನ ಸಭೆಗೆ ಹೋಗಕ್ಕೆ ಆಗ್ತಾ ಇಲ್ಲ, ದೂರ ಇದ್ದೀನಿ ಅಂದ್ರೆ ಕೆಲವು ಒಳ್ಳೆ ಸೇವಕರ, ಅಭಿಷೇಕ ಪಟ್ಟಂತ ಸೇವಕರ ಆ ಸಂದೇಶಗಳನ್ನು ನೀವು ಆನ್ಲೈನಲ್ಲಿ ನೋಡಿ ಕೇಳಿ. ಅದ ನಿಮ್ಗೆ ಮಾರ್ಗವಾಗಿದೆ. ಅಂದರೆ ಇವತ್ತು ದೇವರು ಬಿಟ್ಟು ಹಿಂದೋಗಬೇಡಿರಿ. ಇವತ್ತು ಈ ಲಾಕ್ಡೌನ್ ಆದ ನಂತರ ಎಷ್ಟೋ ಕ್ರೈಸ್ತರು ಸಭೆಯನ್ನು ಬಿಟ್ಟಿದ್ದಾರೆ, ರಕ್ಷಣೆ ಕಳ್ಕೊಂಡಿದ್ದಾರೆ, ಮತ್ತೆ ತಿರ್ಗ ಹಿಂದೆ ಹೋಗಿದ್ದಾರೆ. ಪ್ರಿಯ ದೇವ ಜನರೇ, ಕೊನೆವರೆಗೂ ನಿಲ್ಲುವವನೇ ರಕ್ಷಣೆ ಹೊಂದಿಕೊಳ್ಳುತ್ತಾನೆ. ಕೊನೆವರೆಗೂ ಅಂದ್ರೆ ಎಂಡ್ವರೆಗೂ ನಿಲ್ಲುವವನೇ ರಕ್ಷಣೆ ಹೊಂದಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ನಾವು ವಾಕ್ಯಗಳನ್ನು ಧ್ಯಾನಿಸುವಾಗ, ವಾಕ್ಯವನ್ನು ಕೇಳುವಾಗ, ಇಲ್ಲಿ ಕೇಳಿ ಇಲ್ಲಿ ಬಿಡುವುದಲ್ಲ. ವಾಕ್ಯವನ್ನು ಯಾಕೆ ದೇವರು ನಿಮ್ಮ ಕಿವಿಗೆ ಬೀಳಿಸುತ್ತಾರೆ ಅಂತ ಹೇಳಿದ್ರೆ, ಸಮಥಿಂಗ್ ಹ್ಯಾಸ್ ಟು ಬಿ ಚೇಂಜ್ ಇನ್ ಯುವರ್ ಸೈಡ್. ಏನೋ ನಿನ್ನಲ್ಲಿ ಬದಲಾವಣೆ ಆಗಬೇಕು. ನೀನು ಬದಲಾವಣೆ ಆದರೆ ನೀನು ಉಪದ್ರವಗಳಲ್ಲಿ ತಪ್ಪಿಸಿಕೊಳ್ಳುತ್ತೀಯ. ವರ್ತಕರು ಕೂಡ ಅವಳಿಂದ, ಆ ಸ್ತ್ರೀಯಿಂದ, ಆ ಜನಗಳಿಂದ ಬೆಳೆದಂತ ವರ್ತಕರು, ದ ಬಿಸ್ನೆಸ್ ಮ್ಯಾನ್ಸ್, ಹಲ್ಲೆಲೂಯಾ, ಆ ವ್ಯಾಪಾರಿಗಳು, ಹಲ್ಲೆಲೂಯಾ, ಅವರು ಕೂಡ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ದೇ ಕೆನಾಟ್ ಆಲ್ಸೋ ಬಿ ಎಸ್ಕೇಪ್. ಆ ಜನಗಳೇ ತಪ್ಪಿಸಿಕೊಳ್ಳಕ್ಕಾಗೋದಿಲ್ಲ. ವ್ಯಾಪಾರಿಗಳು ಎಲ್ಲಿ ತಪ್ಪಿಸಿಕೊಳ್ಳುತ್ತೀರಾ? ಹಲ್ಲೆಲೂಯಾ, 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 ಹಲ್ಲೆಲೂಯಾ. 15ನೇ ವಾಕ್ಯ, 47:15, ನೀನು ಪ್ರಯಾಸ ಪಟ್ಟವ ಎಲ್ಲ ನಿನಗೆ ಹೀಗುವುದು,
ನಿನ್ನ ಬಾಲ್ಯದಿಂದ ನಿನ್ನ ವ್ಯಾಪಾರ ಮಾಡಿದ್ದ ಅವರು ಚದರಿ. ಅಂದ್ರೆ ಇವತ್ತು ಕಾಲ ಎಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಈ ಅಂತ್ಯಕ್ರಿಸ್ತ ಆಳಿಕೆ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ವ್ಯಾಪಾರದ ಮುಖಾಂತರನೇ ಬರೋದು. ದ ಬಿಸ್ನೆಸ್. ಅದಕ್ಕೇನೆ ನೀ ಗೂಗಲ್ಗೆ ಹೋದರೆ ಇಲ್ಯುಮಿನಾಟಿ, ಚೆನ್ನಾಗಿ ಗಮನಿಸಿ, ಇಲ್ಯುಮಿನಾಟಿ ಎಂಬುವರು ಇವರು ದೊಡ್ಡ ದೊಡ್ಡ ವ್ಯಾಪಾರಿಗಳು. ಈ ಲೋಕವನ್ನೇ ಆಳ್ತಾ ಇರುವಂತ ಜನಗಳು ಯಾರಿಗೆ ಗೊತ್ತಾ? ರಾಜರಲ್ಲ, ಅರಸರುಗಳಲ್ಲ. ಈ ಲೋಕವನ್ನೇ ಆಳ್ತಾ ಇರುವಂತರು ದೊಡ್ಡ ದೊಡ್ಡ ವ್ಯಾಪಾರಿಗಳು. ಆ ವ್ಯಾಪಾರಿಗಳು ಹೇಳಿದಾಗೆ ರಾಜರು ಕೇಳಬೇಕು. ಅದಕ್ಕೆ ವರ್ತಕರು, ದ ಬಿಸ್ನೆಸ್ ಮ್ಯಾನ್ಸ್. ಅದಕ್ಕೆ 15ನೇ ವಾಕ್ಯ ಕೇಳುತ್ತದೆ, ಯೆಶಾಯ ಬರೆದ ಪತ್ರಿಕೆ 47ರಲ್ಲಿ 15ನೇ ವಾಕ್ಯ ಕೇಳುತ್ತದೆ, ನೀನು ಪ್ರಯಾಸ ಪಟ್ಟವಳು ಎಲ್ಲ ನಿನಗೆ ಹೀಗಾಗುವುದು. ನಿನ್ನ ಬಾಲ್ಯದಿಂದ ನಿನ್ನನ್ನು ವ್ಯಾಪಾರ ಮಾಡಿದ್ದ ಅವರು ಚದರಿ. ಅಂದ್ರೆ ನಿಮ್ಮಿಂದ ಸಂಬಂಧ ಮಾಡಿಕೊಂಡಂತ ಜನಗಳು, ಆ ಸ್ತ್ರೀಯೊಂದಿಗೆ ಬಂದು ವ್ಯಾಪಾರ ಮಾಡಿಕೊಂಡಂತ ಜನಗಳು ಚದರಿ ಹೋಗುತ್ತಾರಂತೆ. ಯಾವತ್ತು? ಆ ಬೆಂಕಿ ಬೀಳುವ ದಿವಸದಲ್ಲಿ ಯಾರು ನಿಮಗೆ ಸಹಾಯಕ್ಕೆ ಬರುವುದಿಲ್ಲ. ನೋಬಡಿ ಕೆನಾಟ್ ಹೆಲ್ಪ್ ಯು. ಯಾರು ನಿಮಗೆ ಸಹಾಯ ಮಾಡಕ್ಕೆ ಬರುವುದಿಲ್ಲ. ಅವ್ರು ಚದರಿ ಹೋಗುತ್ತಾರಂತೆ. ಯಾರು? ವ್ಯಾಪಾರಿಗಳು, ಬಿಸ್ನೆಸ್ ಮ್ಯಾನ್ಗಳು. ಇವತ್ತು ಪಾರ್ಟ್ನರ್ ಆಗಿದ್ದಾರೆ. ಅವತ್ತು ಯಾರು ಇರೋದಿಲ್ಲ ನಿಮಗೆ. ಹಲ್ಲೆಲೂಯಾ. ನಿನ್ನ ಬಾಲ್ಯದಿಂದ ನಿನ್ನನ್ನು ವ್ಯಾಪಾರ ಮಾಡಿದ್ರಂದು ಅವರನ್ನು ಚದರಿ ತಮ್ಮ ತಮ್ಮ ಪ್ರಾಂತಕ್ಕೆ ಹೋಗಿ ಬಿಡುವರು. ದೇ ವಿಲ್ ರನ್. ಅವರ ಜಾಗಕ್ಕೆ ಹೋಗುವರು. ಅವ್ರು ಎಲ್ಲೋದ್ರು ಬೆಂಕಿ ಬಿದ್ದಿರುತ್ತೆ. ಎಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹತ್ರ ಇರೋರು ಓಡೋಗ್ಬೋದು, ಇನ್ನೊಂದು ಊರಿಗೆ ಓಡಬಹುದು, ಇಲ್ಲೊಂದು ಜಾಗಕ್ಕೆ ಓಡಬಹುದು, ಇನ್ನೊಂದು ಮನೆಗೆ ಓಡಬಹುದು. ಅಂದ್ರೆ ಅವ್ರು ಎಲ್ಲರೂ ಬೆಂಕಿಗೆ ತುತ್ತಾಗ್ತಾರೆ. ಎಲ್ಲರೂ ಬೆಂಕಿಯಲ್ಲಿ ಸುಡಲ್ಪಡುತ್ತಾರೆ. ಯಾಕಂದ್ರೆ ಈ ಆಕಾಶ ಭೂಮಿ ಏನ್ ಗಿಡಲ್ಪಟ್ಟಿದೆ? ಬೆಂಕಿಗೆ ಇಡಲ್ಪಟ್ಟಿದೆ. ಮೊದಲನೇ ನಾಶನ ನೀರಿನಿಂದ, ಎರಡನೇ ನಾಶನ ಬೆಂಕಿಯಿಂದ. ಆಕಾಶ ಭೂಮಿ ಪೂರ್ತಿ ಬೆಂಕಿಯಿಂದ ಸುಡಲ್ಪಡುತ್ತದೆ. ಅದಕ್ಕಾಗಿನೇ ಬೆಂಕಿ ಅಂತ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ತಪ್ಪಿಸಿಕೊಂಡು ತಮ್ಮ ತಮ್ಮ ಪ್ರಾಂತಕ್ಕೆ ಹೋಗಿ ಬಿಡುವವರು ನಿನ್ನನ್ನು ರಕ್ಷಿಸಲು ಒಬ್ಬನು ಇರನು. ನಿನ್ನನ್ನು ರಕ್ಷಿಸಲು ಈ ವಾಕ್ಯ ಎಲ್ಲಿದೆ ಅಂತ ಹೇಳಿದ್ರೆ 47ನೇ ಅಧ್ಯಾಯದ ಯೆಶಾಯ ಬರೆದ ಪತ್ರಿಕೆಯಲ್ಲಿ 15ನೇ ವಾಕ್ಯ. ಯೆಶಾಯ ಬರೆದ ಪತ್ರಿಕೆ 47ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ. ಬೆಂಕಿ ಬೀಳುವಾಗ ಒಬ್ಬರು ನೀನು ತಪ್ಪಿಸಲು ಸಾಧ್ಯವೇ ಇಲ್ಲ. ಅವರು ತಪ್ಪಿಸ್ಕೊಳ್ಳೋಕೆ ಸಾಧ್ಯವಿಲ್ಲ, ನೀನು ತಪ್ಪಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ಆ ನಗರಿಯೇ ಬೆಂಕಿಯಿಂದ ಹತ್ತು ಉರಿಯುತ್ತದೆ. ಆ ನಗರಿ ಬೆಂಕಿಯಿಂದ ಹತ್ತು ಉರಿಯುತ್ತದೆ. ಇದು ಪ್ರಿಯರಾದವರೇ, ಇದು ಕೊನೆ, ಇದು ಎಂಡು. ಹಲ್ಲೆಲೂಯಾ. ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಸ್ವಲ್ಪ ನೆನೆಸಿಕೊಳ್ಳಿರಿ. ನಾವು ಯಾವ್ದಲ್ಲಿದ್ದೀವಿ ಸ್ವಲ್ಪ ನೆನೆಸಿಕೊಳ್ಳಿರಿ. ನಾವು ದೇವರಿಂದ ದೂರ ಆಗಿದ್ದೀವಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ಈ ಲಾಕ್ಡೌನ್ ಇಂದ ಅನೇಕ ಜನಗಳು ಸಭೆಯನ್ನು ಬಿಟ್ಟಿದ್ದೀರಾ, ಪ್ರಾರ್ಥನೆಯನ್ನು ಬಿಟ್ಟಿದ್ದೀರಾ, ಉಪವಾಸ ಮಾಡೋದನ್ನು ಬಿಟ್ಟಿದ್ದೀರಾ, ವಾಕ್ಯವನ್ನು ಕೇಳೋದು ಬಿಟ್ಟಿದ್ದೀರಾ. ಹಲ್ಲೆಲೂಯಾ. ಇದು ಲೋಕದ ಚಿಂತೆ. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ಇವತ್ತು IT ಕಂಪನಿ ಬಂದು ದೊಡ್ಡೊಂದು ವ್ಯಾಪಾರದ ಒಂದು ಕಂಪನಿ ಆಗಿದೆ. IT ವ್ಯಾಪಾರ ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕೊನೆ ಕಾಲದಲ್ಲಿ ಬೆಳೆಯುವುದು ವ್ಯಾಪಾರನೇ. ಆ ವ್ಯಾಪಾರ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಬೆಳೆದು, ಪ್ರಿಯ ದೇವ ಜನರೇ, ಆ ವ್ಯಾಪಾರ ಬೆಳೆದು, ಹಲ್ಲೆಲೂಯಾ ಹಲ್ಲೆಲೂಯಾ, ಆ ವ್ಯಾಪಾರ ಬೆಳೆದಾಗ ಎಲ್ಲರ ವ್ಯಾಪಾರ ಹಿಂದೆ ಓಡುತ್ತಾರೆ ಹೊರತು ದೇವರ ವಾಕ್ಯದ ಹಿಂದೆ ಓಡುವುದಿಲ್ಲ. ದೇವರನ್ನು ಮರೆಯುತ್ತಾರೆ, ದೇವರನ್ನು ಬಿಡುತ್ತಾರೆ. ಪ್ರಿಯ ದೇವ ಜನರೇ, ಈ ವಾಕ್ಯವನ್ನು ಕೇಳಿ ನೀವಾಗೆ ನಡೆಯೋದಾದರೆ ನಿಮ್ಮ ರಕ್ಷಣೆ ಏನಾಗುತ್ತೆ? ನಿಮ್ಮ ರಕ್ಷಣೆ ಏನಾಗುತ್ತೆ? ದೇವರು ನಿಮ್ಮನ್ನು ಕರೆದಿದ್ದು ಏನಾಗುತ್ತೆ? ದೇವರು ನಿಮ್ಮನ್ನ ಯಾತಕ್ಕೆ ಕರೆದಿದ್ದಾನೆ? ಪರಲೋಕದಲ್ಲಿ ವಾಸ ಮಾಡೋದಕ್ಕೆ ಕರೆದಿದ್ದಾನೆ. ಭೂಮಿಯಲ್ಲಿ ಪರಿಶುದ್ಧವಾಗಿ ಇರಿರಿ, ಪರಲೋಕದಲ್ಲಿ ಪವಿತ್ರರಾಗಿ ಬನ್ನಿ. ಅದನ್ನು ಕಳ್ಕೊಳ್ತೀರಾ? ಯು ವಾಂಟ್ ಟು ಲೂಸ್ ದಟ್? ಅದನ್ನು ಕಳ್ಕೋಬೇಕಾ ನಿಮಗೆ? ನೀವು ಕಳ್ಕೋಬೇಕಾದ್ರೆ ನಿಮ್ಮ ಜೀವನ ಯಾಗಬೇಕಾದ್ರೂ ಸಾಗಿಸಬಹುದು. ದೇವರು ನಂಬ ಅವಶ್ಯಕತೆ ಇಲ್ಲ. ದೇವರು ನೀನು ನಂಬಿದರೆ ನೀನು ಪವಿತ್ರವಾಗಿದ್ದು ಪರಲೋಕಕ್ಕೆ ಸೇರಲ್ಪಡುತ್ತಿ. ಇಲ್ಲ, ನಾನು ಚೆನ್ನಾಗಿ ಬಾಳ್ತೀನಿ, ನನಗೆ ಬೇಡ ಅಂದಾಗ ನಿನಗೆ ದೇವರ ನಂಬಿಕೆ ಅವಶ್ಯಕತೆಯೇ ಇಲ್ಲ. ಪ್ರಿಯ ದೇವ ಜನರೇ, ದೇವರನ್ನು ನಂಬುವ ದಿವಸಗಳಿದು.
ಕೆಲವರು ಕ್ರೈಸ್ತರು ನೋಡ್ತಾ ಇರಬಹುದು, ಕೆಲವು ಕ್ರೈಸ್ತರು ಕೇಳ್ತಾ ಇರಬಹುದು, ಕೆಲವು ಕ್ರೈಸ್ತ ಅಲ್ಲದವರು ಕೂಡ ನೀವು ಕೇಳ್ತಾ ಇರಬಹುದು. ನಿತ್ಯ ಜೀವ ಕೊಡುವುದು ಒಂದೇ, ದೇವರ ಸತ್ಯವಾಕ್ಯ ಒಂದೇ, ಯೇಸು ಸ್ವಾಮಿ ಮುಖಾಂತರ ನಿತ್ಯ ಜೀವನ. ಅವರು ಬಿಟ್ಟರೆ ನಿತ್ಯ ಜೀವನ ಯಾರು ಕೊಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ತಾನೇ ಭೂಮಿಯಲ್ಲಿ ಬಂದು ರಕ್ತವನ್ನು ಸುರಿಸು 6.5 ಗಂಟೆ ಕಾಲ ಶಿಲುಬೆಯಲ್ಲಿ ತಮಗಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದಂತ ದೇವರನ್ನು ನೀವು ನಂಬದೇ ಇದ್ದರೆ, ಹಲ್ಲೆಲೂಯಾ ಹಲ್ಲೆಲೂಯಾ. ಈ ವಾಕ್ಯ ಹಾಗೆ ಇಟ್ಕೊಳ್ಳಿರಿ. ಓದಿ ಇನ್ನೊಂದು ವಾಕ್ಯವನ್ನು, ಯೋಹಾನ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 24ನೇ ವಾಕ್ಯ. ಯೋಹಾನ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 24ನೇ ವಾಕ್ಯ ಹಾಗೆ ಇಟ್ಟುಕೊಳ್ಳಿರಿ. ಯೋಹಾನ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 24ನೇ ವಾಕ್ಯ. ಯಾಕೆ ನಾವು ಯೇಸುವನ್ನು ನಂಬಬೇಕು? ವೈ ವಿ ಹ್ಯಾವ್ ಟು ಬಿಲೀವ್ ಜೀಸಸ್? ಕಾರಣವೇನು? ಯೋಹಾನ 8ನೇ ಅಧ್ಯಾಯದಲ್ಲಿ 23-24ನೇ ವಾಕ್ಯ ಬರೆಯಲ್ಪಡ್ತದೆ. ಆ ವಾಕ್ಯವನ್ನು ಓದ್ತೀನಿ ಕೇಳಿ. ಯೋಹಾನ ಬರೆದ ಪತ್ರಿಕೆ 8:23-24. ಆತನ ಅವರಿಗೆ, ನೀವು ಕೆಳಗಿನವರು, ನಾನು ಮೇಲಿನವನು. ನೀವು ಲೋಕದವರು, ನಾನು ಈ ಲೋಕದವನು ಅಲ್ಲ. ಆದ್ದರಿಂದ ನಿಮ್ಮ ಪಾಪಗಳಲ್ಲೇ ಸಾಯುವಿರೆಂದು ನಿಮಗೆ ಹೇಳಿದೆನು. ನನ್ನನ್ನು ಆತನೆಂದು ನೀವು ನಂಬದೆ ಹೋದರೆ ನಿಮ್ಮ ಪಾಪಗಳಲ್ಲಿ ಸಾಯುವಿರೆಂದು ಹೇಳಿದನು. ಹಲ್ಲೆಲೂಯಾ. ಇದಕ್ಕೆ ಅರ್ಥ ಏನಂತ ಹೇಳಿದ್ರೆ, ಈ ಭೂಮಿಗೆ ಬಂದಂತ ಏಕೈಕನಾದ ಯೇಸು ಸ್ವಾಮಿಯೇ ನಮಗೆ ರಕ್ಷಕ. ಭೂಮಿಗೆ ಬಂದ ಏಕೈಕನಾದ ಯೇಸು ಸ್ವಾಮಿಯೇ ರಕ್ಷಕ. ಅವರ ಹೊರತು ರಕ್ಷಣೆ ಇಲ್ಲ, ಅವರ ಹೊರತು ರಕ್ಷಕನು ಬರುವುದಿಲ್ಲ. ಅದಕ್ಕಾಗಿನೇ ನೀವು ನಿಮ್ಮ ಪಾಪಗಳಲ್ಲಿ ಸಾಯುವಿರಿ. ಯು ವಿಲ್ ಡೈ ಇನ್ ಯುವರ್ ಸಿನ್ಸ್. ನೀವು ನಿಮ್ಮ ಪಾಪಗಳಲ್ಲಿ ಸಾಯುವಿರಿ, ನನ್ನನ್ನು ಆತನೆಂದು ನಂಬದೇ ಇದ್ದರೆ. ಆತನೆಂದ್ರೆ ಯಾರು? ಇವರು ತಂದೆ ಆದವರು. ಹಲ್ಲೆಲೂಯಾ. ಆತನೆಂದ್ರೆ ಯಾರು? ಈತನ ರಕ್ಷಕ. ಈಸ್ ಅ ರಿಡೀಮರ್, ಈಸ್ ಅ ಸೇವಿಯರ್. ಯೇಸು ಸ್ವಾಮಿ ಒಂದನೇ ಮಾರ್ಗ ಪರಲೋಕಕ್ಕೆ. ಅವರನ್ನು ಬಿಟ್ಟು ಬೇರೆ ಮಾರ್ಗವಿಲ್ಲವೇ ಇಲ್ಲ. ಯೇಸು ಸ್ವಾಮಿ ನಂಬೋದಾದರೆ ನಿತ್ಯ ಜೀವನ ಖಂಡಿತವಾಗಿರುತ್ತೆ. ಆತನ ತೊರೆಯೋದಾದರೆ ನಿತ್ಯ ಜೀವ ಕಳ್ಕೊಳ್ಳುತ್ತರ. ಪ್ರಿಯ ದೇವ ಜನರೇ, ನೀವು ನಿತ್ಯ ಜೀವ ಕಳ್ಕೊಳ್ಳೋದಾದರೆ ನೀವು ಸತ್ಯ ಬೇಕು ಅದನ್ನು ತೆಗೆದುಕೊಂಡು ಸಭೆಗೆ ಹೋಗಿ ನೀವು ಪ್ರಾರ್ಥನೆ ಮಾಡಿ, ಬಿದ್ದು ಬಿದ್ದು ಹತ್ತು ಪ್ರಾರ್ಥನೆ ಮಾಡಿ ನಿಮ್ಮ ರಕ್ಷಣೆ ಕಳ್ಕೊಂಡ್ರೆ ಏನು ಪ್ರಯೋಜನ? ವಾಟ್ ಇಸ್ ದ ಅಡ್ವಾಂಟೇಜ್? ಲಾಭವೇನು? ಲಾಭ ಏನಿಲ್ಲ. ನಿಮ್ಮ ಆತ್ಮ ನರಕಕ್ಕೆ ಹೋಗುತ್ತೆ. ಪ್ರಿಯ ದೇವ ಜನರೇ, ನನ್ನನ್ನು ಆತನಿಂದ ನೀವು ನಂಬದೇ ಇದ್ದರೆ ನಿಮ್ಮ ಪಾಪಗಳಲ್ಲಿ ನೀವು ಸಾಯುವಿರಿ. ಅಲ್ಲಿ ವಾಕ್ಯ ತುಂಬಾ ಸ್ಪಷ್ಟವಾಗಿದೆ. ಯೋಹಾನ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 24ನೇ ವಾಕ್ಯ. ನನ್ನನ್ನು ಆತನೆಂದು. ಆತನೆಂದ್ರೆ ಯಾರು? ಈಸ್ ದ ಸೇವಿಯರ್, ರಕ್ಷಣೆ ಕೊಡುವವರು, ರಕ್ಷಿಸುವವರು. ನಾನೇ ರಕ್ಷಕ, ನನ್ನ ಹೊರತು ರಕ್ಷಕನಿಲ್ಲ. ಯಾಕಂದ್ರೆ ಆತನು ಮನುಷ್ಯ ಕುಮಾರನು, ಮನುಷ್ಯ ರೂಪದಲ್ಲಿ ಇರುವ ದೇವಕುಮಾರನು. ದೇವರ ಸ್ವರೂಪ ಯೇಸು ಸ್ವಾಮಿಯಲ್ಲಿ ಕಂಡು ಬಂತು. ಹಲ್ಲೆಲೂಯಾ. ದೇವರನ್ನು ಯಾರು ನಿಜವಾಗಿ ನೋಡಕ್ ಆಗೋದಿಲ್ಲ, ನೋಡಿದವ್ರು ಸತ್ತೋಗ್ತಾರೆ. ಅದಕ್ಕೆ ಮನುಷ್ಯರ ಮುಖಾಂತರ, ಹಲ್ಲೆಲೂಯಾ, ಮನುಷ್ಯರಲ್ಲಿ, ಮನುಷ್ಯನ ಹಾಗೆ, ಮನುಷ್ಯ ಮುಖಾಂತರ ಅಂದ್ರೆ ಮೇರಿಯಮ್ಮನ ಹೊಟ್ಟೆಯಲ್ಲಿ ಅವ್ರ ಮುಖಾಂತರ ಯೇಸು ಸ್ವಾಮಿ ಭೂಮಿಗೆ ಬರ್ತಾರೆ. ಯಾಕೆ ಬರ್ತಾರೆ? ಅದೊಂದು ಯಜ್ಞದ ಕುರಿ, ರಕ್ತ ಸುರಿಸಬೇಕು. ಅದಕ್ಕಾಗಿ ಭೂಮಿಗೆ ಏನಾಗಿದೆ? ಪರಿಶುದ್ಧ ರಕ್ತವಾಗಿ ಬಂದಿದೆ. ಪಾಪದ ರಕ್ತ ಅಲ್ಲ, ನಮ್ಮದು ಪಾಪದ ರಕ್ತ. ಯೇಸು ಸ್ವಾಮಿ ರಕ್ತ ಪಾಪದಲ್ಲ, ಯೇಸು ಸ್ವಾಮಿ ರಕ್ತ ಪರಿಶುದ್ಧವಾದದ್ದು. ಅದು ಸುರಿಯಬೇಕು ಭೂಮಿ ಮೇಲೆ. ಅದು ಸುರಿದಾಗ, ಮಂಜುಷದ ಮೇಲೆ ಆ ರಕ್ತ ಚಿಮಿಕ್ಸಿದಾಗ ಪಾಪಗಳು ಕ್ಷಮೆ ಆಗುತ್ತೆ. ಅದಕ್ಕಾಗಿನೇ ಯೇಸು ಸ್ವಾಮಿ ಗೊಲ್ಗೊಥಾ ಎಂಬ ಸ್ಥಳದಲ್ಲಿ ರಕ್ತ ಸುರಿಸಿದಾಗ, ಭೂಕಂಪ ಆದಾಗ ಆ ರಕ್ತವು ಮಂಜುಷ ಆ ಒಡಂಬಡಿಕೆ ಪಟ್ಟಿ ಮೇಲೆ ಚಿಮುಕಿದೆ ಅಂತೇಳಿ ಕೆಲವು ಹಿಸ್ಟ್ರಿಗಳು, ಕೆಲವು ಇತಿಹಾಸಗಳು ಈಗ ಹೇಳ್ತಾ ಇದೆ. ಯಾಕೆ? ವಿ ಹ್ಯಾವ್ ಟು ಬಿಲೀವ್ ಜೀಸಸ್. ನನ್ನನ್ನು ಆತನೆಂದು ನಂಬದಿದ್ದರೆ, ಯೇಸು ಸ್ವಾಮಿನೇ ನೀ ದೇವರೆಂದು ನಂಬದಿದ್ದರೆ ನಿಮ್ಮ ಪಾಪಗಳು ಯು ವಿಲ್ ಡೈ, ನೀವು ಸಾಯ್ತೀರಾ. ತಪ್ಪಿಸಿಕೊಳ್ಳುವುದಕ್ಕಾಗಿ ಒಂದೇ ಒಂದು ಮಾರ್ಗ, ಈ ಸತ್ಯವಾಕ್ಯ, ರಕ್ಷಣೆ ಮಾತ್ರವೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಆತ್ಮಗಳು ಬೆಂಕಿಗೆ ತುತ್ತಾದರ ಪ್ರಯೋಜನವೇನು? ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ಅದೇ ಪುಸ್ತಕಕ್ಕೆ ಹೋಗೋಣ. 47:15ನೇ ವಾಕ್ಯ, 47:15. ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ನೀನು ಪ್ರಯಾಸ ಪಟ್ಟಿದ ಎಲ್ಲ ನಿನಗೀಗ ಆಗುವುದು, ನಿನ್ನ ಬಾಲ್ಯದಿಂದ ನಿನ್ನನ್ನು
ವ್ಯಾಪಾರ ಮಾಡಿದ್ದವರು ಚೆದರಿ. ವ್ಯಾಪಾರ ಅಂದ್ರೆ ಬಿಸ್ನೆಸ್ ಮ್ಯಾನ್ಗಳು. ಈಗ ಬಿಸ್ನೆಸ್ ಬೆಳೆದು ದೊಡ್ಡ ಉನ್ನತ ಮಟ್ಟದಲ್ಲಿದೆ. ಅದೇ ವ್ಯಾಪಾರಗಳು ಎಲ್ಲ ನಶಿಸಿ ಹೋಗುತ್ತದೆ. ದ ಲಾಸ್ಟ್ ಡೇಸ್ ಇಟ್ ವಿಲ್ ಬಿ ಎವ್ರಿಥಿಂಗ್ ವಿಲ್ ಬಿ ಡಿಸ್ಟ್ರಾಯ್ಡ್. ಎಲ್ಲ ನಶಿಸಿ ಹೋಗುತ್ತೆ. ತಮ್ಮ ತಮ್ಮ ಪ್ರಾಂತಕ್ಕೆ ಹೋಗಿ ಬಿಡುವರು. ನಿನ್ನನ್ನು ರಕ್ಷಿಸಲು ಒಬ್ಬನು ಇರನು. ಒಬ್ಬನು ಇರನು. ನಿನ್ನ ರಕ್ಷಿಸಲು ಒಬ್ಬನು ಇರನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ನಾವು ಯೇಸು ಸ್ವಾಮಿನ ನಂಬಿದ್ದೇವೆ. ಅನೇಕ ಹೋರಾಟಗಳು, ತೊಂದರೆಗಳೇ. ಹಲ್ಲೆಲೂಯಾ. ನಮ್ಮ ಮತ್ತೆ ಪ್ರಕಟಣೆಗೆ ಹೋಗೋಣ. ಒಂದು ವಾಕ್ಯವನ್ನು ಹೇಳಿ ನಾನು ಮುಗಿಸ್ಕೊಳ್ತೀನಿ. ಅದೇ ಪ್ರಕಟಣೆ 18ನೇ ಅಧ್ಯಾಯದಲ್ಲಿ ನೀವಲ್ಲಿ ವಾಕ್ಯ ಓದೋದಾದರೆ 18ನೇ ಅಧ್ಯಾಯದಲ್ಲಿ 8ನೇ ವಾಕ್ಯವನ್ನು ಕೊನೆದ ಹೋದ, ಕರ್ತನು ಬಲಿಷ್ಠನು ಆಗಿದ್ದಾನೆ, ಅವಳೊಂದಿಗೆ ಜಾರತ್ವ ಮಾಡಿ ಭೋಗಿಯಾಗಿ ಬದುಕಿರುವ ಭೂರಾಜರು ಅವಳ ದಹನದಿಂದಲೇ ಇರುವ ಹೊಗೆಯನ್ನು ನೋಡಿ. ಭೂರಾಜರು ಅಂದ್ರೆ ಕಿಂಗ್ಸ್ ಯಾರನ್ನು ನೋಡಿ? ಆ ಬಾಬಿಲೋನ್ ರಾಜ್ಯವನ್ನು ನೋಡಿ, ಆ ಬಾಬಿಲೋನ್ ನಗರವನ್ನು ಬೆಂಕಿಯಿಂದ ಉರಿಯುವುದನ್ನು ನೋಡುವಾಗ ಯಾತನೆ ದೆಸೆಯಿಂದ ಭಯಪಟ್ಟು ದೂರದಲ್ಲಿ ನಿಂತು ಗೋಳಾಡುತ್ತಾ ಎದೆ ಬಡಿದುಕೊಳ್ಳುವವರು. ಹಲ್ಲೆಲೂಯಾ. ಇವರು ಯಾರು? ವ್ಯಾಪಾರಿಗಳು, ವರ್ತಕರು. ಈ ವ್ಯಾಪಾರಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೊನೆ ದಿವಸದಲ್ಲಿ ಆ ನಗರಿಯ ಬೆಂಕಿಯಲ್ಲಿ ಉರಿಯುವಾಗ ಇದನ್ನು ನೋಡಿ ಎದೆ ಬಡಿದುಕೊಳ್ಳುತ್ತಾರೆ. ಇದರ ಭಾಗವನ್ನು ಬರುವ ವಾರದಲ್ಲಿ ಧ್ಯಾನಿಸೋಣ. ಪ್ರಿಯ ದೇವಜನರೇ, ಈ ಭಾಗ ಒಂದು ಇನ್ನೂ ಇದೆ, ಇನ್ನೂ ಮುಗಿದಿಲ್ಲ. 7ನೇ ಉಪದ್ರವ ಇನ್ನೂ ಮುಗಿದಿಲ್ಲ. ಈ ಭಾಗ ಬರೋ ವಾರದಲ್ಲಿ ಮುಗಿಯುತ್ತದೆ. ಪ್ರಿಯ ದೇವಜನರೇ, ಇದು ಮುಗಿದಾಗ ಮತ್ತೆ 1000 ವರ್ಷ ಆಳಿಕೆ, ಮತ್ತೆ ತಿರ್ಗಾ ನ್ಯಾಯ ತೀರ್ಪು, ಮತ್ತೆ ಸೈತಾನನ್ನು ಬಂಧಿಸಿ ಕೊನೆಗೆ ಯಾವ್ದು ಹಾಕಕ್ಕೆ, ಪಾತಾಳಿಗೆ ಕಳಿಸೋದಕ್ಕಾಗಿ, ಆಮೇಲೆ ಪರಲೋಕದಲ್ಲಿ ಏನ್ ನಡೀತು ಅಂತೇಳಿ ಅದು ಓದಿ ನಾವು ಮುಗಿಸ್ಕೊಳ್ಳೋದಾದ್ರೆ ಖಂಡಿತವ ಅದೇ ಫೈನಲ್, ಅದೇ ಮುಗಿದೋಗ್ತದೆ ವಾಕ್ಯ. ಯಾಕಂತ ಹೇಳಿದ್ರೆ ಈ ವಾಕ್ಯ ಮುಗಿಯೋವರೆಗೂ ಈ ಸಂದೇಶ ಬರುತ್ತಾನೆ ಇರ್ತದೆ. ದೇವ್ರು ನಮಗೆ ಆತ್ಮದಲ್ಲಿ ಹೇಗೆ ಪ್ರೇರೇಪಿಸ್ತಾರೋ ಖಂಡಿತವಾಗಿ ವಾಕ್ಯವನ್ನು ಕೊಡುತ್ತೇವೆ. ಆವಾಗ ಇಲ್ಲಿ ವಾಕ್ಯ ಏನಿದೆ ತುಂಬಾ ಚೆನ್ನಾಗಿದೆ. ಅವರು ಎದೆ ಬಡಿದುಕೊಳ್ಳುತ್ತಾರಂತೆ. ಯಾರು? ವರ್ತಕರು. ನನ್ನ ವ್ಯಾಪಾರವನ್ನು ಮಾಡುವವರು ಯಾರು? ಇನ್ನು ಇಲ್ಲವಲ್ಲ, ಬೆಂಕಿಯಿಂದ ಉರಿತಾ ಇದೆಲ್ಲ. ಕೊನೆ ಕಾಲದಲ್ಲಿ, ಕೊನೆ ದಿವಸದಲ್ಲಿ ಈ ಲೋಕ, ಈ ಭೂಮಿ, ಈ ಆಕಾಶ ಎಲ್ಲ ಬೆಂಕಿಯಲ್ಲಿ ಉರಿಯುತ್ತದೆ. ಪ್ರಿಯ ದೇವ ಜನರೇ, ತಪ್ಪಿಸಿಕೊಳ್ಳಲಿಕ್ಕೆ ಇವಾಗಲೇ ಸಮಯ. ನೌ ದ ಟೈಮ್ ಇಸ್ ದೇರ್ ಟು ಬಿ ಎ ಸೇವ್. ತಪ್ಪಿಸಿಕೊಳ್ಳೋದೇ ಸಮಯ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವೇ? ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವೇ? ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿದೆ. ಯಾವಾಗ? ನಾನು ಯೇಸುವನ್ನು ಆತನೆಂದು ನಂಬದಿದ್ದರೆ, ಆತನೇ ರಕ್ಷಕ. ಯೇಸು ಸ್ವಾಮಿಯ ರಕ್ಷಕ. ಯೇಸು ಸ್ವಾಮಿ ಇಲ್ಲದ ರಕ್ಷಕನು ಇಲ್ಲ. ಯೇಸು ಸ್ವಾಮಿ ನಾಮವಲ್ಲದೆ ಬೇರೆ ಹೆಸರಿನಲ್ಲಿ ನಮಗೆ ರಕ್ಷಣೆ ಇಲ್ಲ. ದ ಓನ್ಲಿ ಒನ್ ನೇಮ್, ದ ಸಲ್ವೇಷನ್ ನೇಮ್ ಇಸ್ ಜೀಸಸ್ ಕ್ರೈಸ್ಟ್. ಯೇಸುವಿನ ಹೆಸರು. ಪ್ರಿಯ ದೇವಜನರೇ, ನೀವು ಅನೇಕ ಡಿನಾಮಿನೇಷನ್ ಇರಬಹುದು, ಆದರೆ ಯೇಸು ಒಬ್ಬರೇ ದೇವರು. ಯೇಸು ಸ್ವಾಮಿ ಅಲ್ಲದೆ ನಿನ್ನ ಪಾತಾಳದಿಂದ ತೆಗೆಯಲಿಕ್ಕೆ ಸಾಧ್ಯವೇ ಇಲ್ಲ. ಪಾತಾಳದಿಂದ ತೆಗೆಯಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ದೇವರು ನಮಗೆ ತುಂಬಾ ವಾಕ್ಯಗಳನ್ನು ಧ್ಯಾನಿಸಲಿಕ್ಕೆ ದೇವರು ನಮಗೆ ಕೃಪೆ ಮಾಡಿದ್ದಾರೆ. ಈ ರೀತಿಯಾಗಿ ದೇವರು ನಮಗೆ ವಾಕ್ಯವನ್ನು ಕೊಟ್ಟು ಈ ರೀತಿಯಾಗಿ ವಾಕ್ಯವನ್ನು ಹಂಚಿಕೊಳ್ಳುವುದಕ್ಕಾಗಿ ಪ್ರಿಯ ದೇವಜನ, ಪ್ರಕಟಣೆ ಇನ್ನೂ ಮುಗಿದಿಲ್ಲ. ಪ್ರಕಟಣೆ ಇನ್ನೂ ಮುಗಿದಿಲ್ಲ. ಇದು ಮುಗಿಯುತ್ತದೆ. ಇದು ಮುಗಿಯುವಾಗ ಕೊನೆಯಲ್ಲಿ ಖಂಡಿತವಾಗಿ ನಾವು ನಮ್ಮನ್ನೆಲ್ಲರೂ ಬದಲಾಯಿಸಿಕೊಳ್ಳಬೇಕು. ವಿ ಹ್ಯಾವ್ ಟು ಬಿ ಚೇಂಜ್ ಅವರ್ ಸೆಲ್ಫ್ ಟು ದ ಜೀಸಸ್ ಕ್ರೈಸ್ಟ್. ಯೇಸು ಸ್ವಾಮಿಗೆ ನಮ್ಮನ್ನು ಬದಲಾಯಿಸಿಕೊಳ್ಳಬೇಕು. ಬರುವಂತ ಕಾಲಗಳು ಇನ್ನೂ ಕಠಿಣ ಕಾಲ. ನಾವು ಇವಾಗ ಬರೀ ಕೊರೋನಾಗೆ ಭಯ ಬಿದ್ದಿದ್ದೇವೆ. ಇನ್ನೂ ಬರುವಂತ ಕಾಲ ಕಠಿಣ ಕಾಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲರೂ ಈ ಸಲ ದೇವರು ನಮಗೆ ವಾಕ್ಯವನ್ನು ಕೊಟ್ಟದಕ್ಕಾಗಿ ನಾವೆಲ್ಲರೂ ಪ್ರಾರ್ಥಿಸಿಕೊಳ್ಳೋಣ. ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಕೇಳೋಣ. ಪ್ರೀತಿಯ ದೇವರೇ, ಈ ವಾಕ್ಯವನ್ನು ನಮಗೆ ನೀನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈ ವಾಕ್ಯವನ್ನು ಕರ್ತನೇ ದಯಪಾಲಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈ ವಾಕ್ಯದಲ್ಲಿ ಕರ್ತನೇ ನಾವು ನಮ್ಮನ್ನು ಬದಲಾಯಿಸಿಕೊಳ್ಳುವುದಕ್ಕಾಗಿ, ನಮ್ಮನ್ನು ಸರಿ ಮಾಡಿಕೊಳ್ಳುವುದಕ್ಕಾಗಿ, ಏನಾದರೂ ನಮ್ಮಲ್ಲಿ ಕೊರತೆಗಳಿದ್ದರೆ ಸ್ವಾಮಿ
ಕೊರತೆಗಳನ್ನು ತೆಗೆದಾಕಪ್ಪ. ಕೊರತೆಗಳನ್ನು ತೆಗೆಯುವಾಗ ನಾನು ನಿಮಗೆ ಶುದ್ಧನಾಗಿರುತ್ತೇನೆ. ನನ್ನನ್ನು ನೀವು ಆತನೆಂದು ನಂಬದಿದ್ದರೆ ನಿಮ್ಮ ಪಾಪಗಳಿಂದ ನೀವು ಸಾಯುವಿರಿ ಎಂದು ವಾಕ್ಯ ಬರೆಯಲ್ಪಟ್ಟಿದೆ. ಅಪ್ಪ, ನೀನೇ ರಕ್ಷಕನು, ನಿನ್ನ ಹೊರತು ರಕ್ಷಕನಿಲ್ಲ. ಯು ಆರ್ ದ ಸೇವಿಯರ್, ಯು ಆರ್ ದ ರೆಡೀಮರ್. ಅಪ್ಪ, ನಿಮ್ಮ ಹೊರತು ದೇವರಿಲ್ಲಪ್ಪ, ನಿಮ್ಮ ಹೊರತು ಬೇರೆ ರಕ್ಷಕನು ಇಲ್ಲ ಸ್ವಾಮಿ. ನಿನ್ನನ್ನೇ ನಂಬುತ್ತೇವೆ ಸ್ವಾಮಿ. ಈ ವಾಕ್ಯವನ್ನು ದೇವರು ನಮಗೆ ಧ್ಯಾನಿಸೋದಕ್ಕಾಗಿ ನಾವು ದೇವರಿಗೆ ಕೃಪೆಗಳನ್ನು, ದೇವರು ಕೊಟ್ಟಂತ ಕೃಪೆಯನ್ನು ನಾವು ಆತನಿಗೆ ಸಂತೋಷವಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ನಾವು ಈ ರೀತಿಯಾಗಿ ಬದಲಾಗಬೇಕು ಸ್ವಾಮಿ. ಈ ರೀತಿಯಾಗಿ ನಾವು ಕೂಡ ಕರ್ತನೇ ಅಪ್ಪ ನಿಮ್ಮ ಪ್ರೀತಿಯಲ್ಲಿ, ಅಪ್ಪ ನಿಮ್ಮ ವಾಕ್ಯದಲ್ಲಿ, ಅಪ್ಪ ನಿಮ್ಮ ಅಭಿಷೇಕದಲ್ಲಿ ಬೆಳೆಯುವುದಕ್ಕಾಗಿ ನಮ್ಗೆ ಮಾರ್ಗವನ್ನು ತೆರೆದು ಕೊಡು. ನಮ್ಗೆ ಮಾರ್ಗವನ್ನು ಯೇಸುವಿನ ನಾಮದಲ್ಲಿ ತೆರೆದು ಕೊಡು ಕರ್ತನೆ. ಈ ವಾಕ್ಯದಲ್ಲಿ ಕರ್ತನೆ ನಾನು ನೆಲೆಗೊಂಡಿರುವುದಕ್ಕಾಗಿ, ನಾನು ನೆಲೆಯಾಗಿರುವುದಕ್ಕಾಗಿ, ಈ ವಾಕ್ಯದಲ್ಲಿ ನಡೆಯುವುದಕ್ಕಾಗಿ ನನಗೆ ಅಭಿಷೇಕವನ್ನು ಕೊಡು. ಲಾರ್ಡ್, ಫಿಲ್ ವಿತ್ ಯುವರ್ ಹೋಲಿ ಸ್ಪಿರಿಟ್ ಲಾರ್ಡ್. ನಿಮ್ಮ ಅಭಿಷೇಕ ನಮ್ಮನ್ನು ತುಂಬುವುದಕ್ಕಾಗಿ, ಯೇಸಪ್ಪ ಈ ವಾಕ್ಯದಲ್ಲಿ ನಾನು ನಡೆಯುವುದಕ್ಕಾಗಿ ನನ್ನನ್ನು ನೀನು ನಡೆಸು ಕರ್ತನೆ. ನನ್ನನ್ನು ನೀನು ನಡೆಸು. ಈ ವಾಕ್ಯ ಕೇಳಿದವರು, ಈ ವಾಕ್ಯ ನೋಡಿ, ಈ ಸಂದೇಶ ನೋಡಿದವರು ಎಲ್ಲರೂ ಮಾನಸಾಂತರ ಮಾಡಿಕೊಳ್ಳಲಿ ಕರ್ತನೆ. ಎಲ್ಲರೂ ಮಾನಸಾಂತರ ಮಾಡಿಕೊಳ್ಳಲಿ ಅಪ್ಪ. ಈ ವಾಕ್ಯವನ್ನು ಕೊಟ್ಟಿದ್ದಕ್ಕಾಗಿ, ಈ ವಾಕ್ಯ ಮೊದಲಿದ ನಮಗೂ ಸ್ವಾಮಿ. ಕೇಳುವವರು, ಹೇಳುವವರು, ಕತೆ ನೋಡುವವರು ಅವರಿಗೆ ಕರ್ತನೆ. ಈ ವಾಕ್ಯ ನಮಗೆ ನೀನು ಆಶೀರ್ವದಿಸಿಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ಈ ವಾಕ್ಯ ನಮ್ಗೆ ನೀನು ಆಶೀರ್ವದಿಸಿಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ವಾಕ್ಯದಲ್ಲಿ ನಡೆಯುವುದಕ್ಕಾಗಿ ಅಪ್ಪ ನಮಗೆ ಕೃಪೆ ಮಾಡು. ಈ ವಾಕ್ಯದಿಂದ ಕರ್ತನೆ ದುರಾತ್ಮನ ಹೇಗಾದರೂ ವಾಕ್ಯನ ತಪ್ಪಿಸಬೇಕು ಅವನ ಇಚ್ಛೆ ಆಗಿದೆ, ಅವನ ಆಸೆಯಾಗಿದೆ ಅಪ್ಪ. ನಾವು ನಿಮ್ಮ ವಾಕ್ಯದಲ್ಲಿ ನಡೆಯಲಿಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ನಾವೆಲ್ಲರ ದೇವರಿಗೆ ಒಪ್ಪಿಸಿಕೊಡೋಣ ಅಪ್ಪ. ಈ ದಿವಸದಲ್ಲಿ ಕೇಳಿದಂತ ವಾಕ್ಯವನ್ನು ಈ ವಾಕ್ಯದಲ್ಲಿ ನಮ್ಮನ್ನು ನಡೆಸು ಕರ್ತನೆ. ಈ ವಾಕ್ಯ ಕೇಳಿದವರು, ನೋಡಿದವರು ಎಲ್ಲರೂ ವಾಕ್ಯದಲ್ಲಿ ನೆಲೆಗೊಳ್ಳುವುದಕ್ಕಾಗಿ ನೀನು ಅವರನ್ನು ಕೃಪೆ ಮಾಡು ಕರ್ತನೆ. ಇದು ಸಂದೇಶ ಕೊಟ್ಟಂತ ನಮ್ಮನ್ನು ಬಲಪಡಿಸು ಕರ್ತನೆ. ಈ ರೀತಿಯಾಗಿ ಕರ್ತನೆ ಸಂದೇಶಗಳನ್ನು ನಮಗೆ ದಯಪಾಲಿಸು. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸುತ್ತಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ.